ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾತಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ. ಗುರುವಿನ ಆಶೀರ್ವಾದ, ಮಾರ್ಗದರ್ಶನ, ರಕ್ಷಣೆ, ನೀವು ನಂಬಿದ ದೇವತೆಗಳ ಅನುಗ್ರಹ, ಆಶೀರ್ವಾದ ನಿಮ್ಮನ್ನು ಸಂರಕ್ಷಿಸ್ತಾ ಇದೆ. ಆ ಒಂದು ಎನರ್ಜಿ, ಆ ಶಕ್ತಿಯುತವಾದ ಎನರ್ಜಿಯ ಸಕಾರಾತ್ಮಕ ಊರ್ಜೆಗಳಿಗೆ ನಿಮ್ಮ ಎನರ್ಜಿ ಕನೆಕ್ಟ್ ಆಗಿದೆ. ಹಾಗಾಗಿ ನೀವು ಮಾರ್ಗದರ್ಶಿಸಲ್ಪಡ್ತಾ ಇದ್ದೀರಾ ಆ ದೇವತೆಗಳಿಂದ, ಆ ಗುರುವಿನಿಂದ. ಹಾಗಾದರೆ ಸ್ನೇಹಿತರೆ, ಎಂದಿನಂತೆ ಇವತ್ತಿನ ರೀಡಿಂಗ್ ಕೂಡ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ರೀಡಿಂಗಿಗೆ ಕನೆಕ್ಟ್ ಆಗ್ತಿರೋ ಖಂಡಿತವಾಗಿ ಈ ಎನರ್ಜಿ ನಿಮ್ಮನ್ನು ಹೀಲ್ ಮಾಡುತ್ತೆ, ಸರಿಯಾದ ತೀರ್ಮಾನಗಳನ್ನು ತಗೊಳ್ಳೋಕ್ಕೆ ಸಾಧ್ಯ ಮಾಡಿಕೊಡುತ್ತೆ. ಅದ್ರ ಜೊತೆಗೆ ನಿಮ್ಮ ಮನಸ್ಸಿನ ಕೆಲವು ಗೊಂದಲಗಳಿಗೆ ಉತ್ತರ ಕೂಡ ನೀಡುತ್ತೆ. ನಿಮ್ಮ ಜೀವನವನ್ನು ಬದಲಾಯಿಸುವ ಶಕ್ತಿ ನಿಮ್ಮೊಳಗೆ ಇರುತ್ತೆ. ಆದರೆ ಆ ನಂಬಿಕೆಯನ್ನು, ಆತ್ಮವಿಶ್ವಾಸವನ್ನು ಕಳೆದುಕೊಂಡು ಹೊರಗೆಲ್ಲೋ ಆ ಒಂದು ಜೀವನವನ್ನು ಬದಲಾಯಿಸುವ ಶಕ್ತಿಯನ್ನು, ಭರವಸೆಯನ್ನು ಹುಡುಕ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಬರ್ತಾಯಿದೆ. ಪ್ರತಿದಿನ ನೀವು ಸ್ವಲ್ಪ ಸ್ವಲ್ಪವಾಗಿ ಉತ್ತಮವಾಗಲು ಪ್ರಯತ್ನ ಮಾಡಲೇಬೇಕು. ಭಯವನ್ನು ಬಿಟ್ಟು ಆತ್ಮವಿಶ್ವಾಸವನ್ನು ಬೆಳೆಸುವ ಪ್ರಯತ್ನಗಳನ್ನು ನೀವು ಮಾಡಬೇಕು. ತಪ್ಪುಗಳು ಬಂದರೂ ಕೂಡ ಅದು ಕೇವಲ ಒಂದು ಪಾಠ. ನಿಮ್ಮಿಂದ ಕೂಡ ಕೆಲವೊಂದು ಸಾರಿ ತಪ್ಪಾಗುತ್ತೆ ಅಂದರೆ ಅದೂ ಕೂಡ ನಿಮಗೆ ಒಂದು ಪಾಠವನ್ನು ಕಲಿಸಿರುತ್ತೆ. ಅಂದರೆ ಆ ತಪ್ಪು ಮಾಡಿಬಿಡ್ತೀರಾ, ಆದರೆ ಆತ್ಮಸಾಕ್ಷಿ ನಿಮಗೆ ಅದನ್ನು ಪದೇ ಪದೇ ಎಚ್ಚರಿಸಿ ಪಾಠದ ರೂಪದಲ್ಲಿ ತೋರಿಸ್ತಾ ಇರುತ್ತೆ, ನೀನು ತಪ್ಪು ಮಾಡಿದೀಯಾ ಅಂಥೇಳಿ. ಎಲ್ಲಿಯವರೆಗೂ ನಾನು ತಪ್ಪು ಮಾಡಿದೆ, ಅದನ್ನು ತಿದ್ಕೊಳ್ಬೇಕು ಅಂಥೇಳಿ ನಿಮ್ಮ ಮನಸ್ಸಿಗೆ ಬರುತ್ತೋ ಅಲ್ಲಿಯವರೆಗೂ ಅದು ನಿಮ್ಮನ್ನು ಬೆಂಬಿಡದೆ ಕಾಡುತ್ತೆ. ಅದೇ ನೀವು ಒಂದು ಒಳ್ಳೆಯ ಕೆಲಸವನ್ನು ಮಾಡಿದಾಗ ಖಂಡಿತ ಅದು ನಿಮಗೆ ಪ್ರೌಡ್ ಫೀಲ್ ಮಾಡಿಸುತ್ತೆ. ಇಂಥ ಕೆಲಸ ನಾನು ಇನ್ನೂ ಮಾಡಬೇಕು ಅಂತ ಹೇಳಿ. ಈ ಎರಡೂ ಊರ್ಜೆಗಳು ನಿಮ್ಮ ದೇಹದಲ್ಲಿ ಪ್ರಕಟವಾದಾಗ ಅದು ಅದರದ್ದೇ ಆದ ಒಂದು ಕರ್ಮಫಲವನ್ನು ಪಡ್ಕೊಳ್ಳುತ್ತೆ ಅನ್ನೋ ರೀತಿಯಲ್ಲಿ ಕೂಡ ಕನೆಕ್ಟ್ ಆಗ್ತದೆ ಎನರ್ಜಿ. ಹಾಗಾಗಿ ಕೆಲವೊಂದು ಸಾರಿ ನಿಮ್ಮ ಜೀವನದಲ್ಲಿ ಕೆಲವು ತಪ್ಪುಗಳಿಂದ ಏನಾದರೂ ಪಾಠ ಬಂದಿದೆ ಅಂದರೆ ಅದು ಸೋಲಲ್ಲ, ಅದು ಒಂದು ಗೆಲುವಿನ ದಾರಿ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ನಂಬಿಕೆಯಿಂದ ನೀವು ಈ ಎನರ್ಜಿಗೆ ಕನೆಕ್ಟ್ ಆಗಿದ್ದೀರಾ, ನೀವು ನಂಬಿದ ಗುರುವನ್ನು ಹಾಗೆ ದೇವತೆಗಳನ್ನು ನಂಬಿ ಅನ್ನೋದಾದರೆ ಈ ಟ್ಯಾರೋ ಕಾರ್ಡ್ಗಳು ನಿಮ್ಮ ಒಳ ಮನಸ್ಸಿನ ದಾರಿಯನ್ನು ತೋರಿಸುವ ಸಾಧನವಾಗಿ ಕೆಲಸ ಮಾಡ್ತಾ ಇದ್ದಾವೆ. ಹಾಗೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ನಿಮ್ಮೊಳಗೆ ಇದೆ ಅನ್ನುವ ಬೆಳಕಿಗೆ ನಿಮ್ಮ ಎನರ್ಜಿಯನ್ನು ಕನೆಕ್ಟ್ ಮಾಡ್ತವೆ. ನಂಬಿಕೆ ಮತ್ತು ಶಾಂತಿಯೊಂದಿಗೆ ಈ ರೀಡಿಂಗನ್ನು ಸ್ವೀಕರಿಸಿದಾಗ ಖಂಡಿತ ನಿಮಗೆ ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ಯಾಕಂದರೆ ಈ ರೀಡಿಂಗ್ ನನಗೇನಾದರೂ ಸಮಸ್ಯೆಗೆ ಪರಿಹಾರ ತಂದುಕೊಡುತ್ತಾ ಅನ್ನೋ ನಿಮ್ಮ ಈಗಿನ ಎನರ್ಜಿಯ ಪ್ರಶ್ನೆಗೆ ಇದು ಉತ್ತರವಾಗಿರುತ್ತೆ. ಇಲ್ಲಿ ಎಲ್ಲ ಎನರ್ಜಿ ಒಂದೇ ಥರ ಕನೆಕ್ಟ್ ಆಗಿಲ್ಲ. ಹಾಗಾಗಿ ನಿಮ್ಮ ಮನಸ್ಸಿನ ಭಾವನೆಗಳಿಗೆ ತಕ್ಕ ಹಾಗೆ ಈ ಎನರ್ಜಿ ಕನೆಕ್ಟ್ ಆಗಿ ನಿಮ್ಮ ಸಂದೇಹಗಳನ್ನು ಪರಿಹಾರ ಮಾಡುತ್ತೆ. ನೀವು ಒಬ್ಬರೇ ಅಲ್ಲ, ನಾನು ನಿಮ್ಮ ಜೊತೆ ಇದ್ದೀನಿ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಾ ಇದ್ದಾರೆ. ನಂಬಿಕೆ, ಸಹನೆ ಇರಲಿ. ಈ ಕ್ಷಣದಲ್ಲಿ ನಿಮ್ಮ ಎನರ್ಜಿ ತುಂಬ ಸೆನ್ಸಿಟಿವ್ ಆಗಿದೆ. ನೀವು ತುಂಬ ವಿಚಾರ ಮಾಡ್ತಾ ಇದ್ದೀರಾ. ಒಂದು ವಿಚಾರದ ಬಗ್ಗೆ ಸ್ವಲ್ಪ ಮನಸ್ಸು ಗೊಂದಲದಲ್ಲಿದೆ, ಒಂದು ಭಯ ಕಾಡ್ತಾ ಇದೆ. ಇದು ಏನು ಸೂಚಿಸ್ತಾ ಇದೆ ಅಂದರೆ ನೀವು ಒಂದು ಬದಲಾವಣೆಯ ಹಂತದಲ್ಲಿದ್ದೀರಾ. ಹಳೆಯ ನೋವು, ಹಳೆಯ ನೆನಪುಗಳನ್ನು ಬಿಡುವ ಸಮಯ ಬಂದಿದೆ. ನಿಮ್ಮ ಒಳ ಮನಸ್ಸು ನಿಮಗೆ ಹೊಸ ದಾರಿ ತೋರಿಸ್ತಾ ಇದೆ ಅನ್ನುವ ಸೂಚನೆಯಾಗಿರುತ್ತೆ. ನೀವು ತಪ್ಪು ದಾರಿಯಲ್ಲಿ ಇಲ್ಲ, ಬದಲಾವಣೆಯ ಕಡೆ ಸಾಗ್ತಾ ಇದ್ದೀರಾ ಅನ್ನೋ ಸೂಚನೆಯನ್ನು ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಕರ್ಮ ಅಂದರೆ ಶಿಕ್ಷೆ ಅಲ್ಲ, ಅದು ಒಂದು ಪಾಠ. ನೀವು ಹಿಂದೆ ಯಾರಿಗಾದರೂ ತುಂಬ ಸಹಾಯ ಮಾಡಿದ್ರಿ, ಒಳ್ಳೆಯದನ್ನು ಬಯಸಿದ್ರಿ ಅಂದರೆ ಖಂಡಿತ ನೀವು ಅಂದ್ಕೊಳ್ಬೋದು, ನಾನು ತುಂಬ ಜನರಿಗೆ ಒಳ್ಳೇದು ಮಾಡಿದೆ, ನನ್ನ ಜೀವನದಲ್ಲಿ ನನಗೆ ಕಷ್ಟದ ಸಮಯದಲ್ಲಿ ಯಾರೂ ಸಹಾಯ ಮಾಡಲಿಲ್ಲ, ಪ್ರತಿಫಲನೆ ಸಿಗಲಿಲ್ಲ ಅಂಥೇಳಿ ನಿಮ್ಗೆ ಅನ್ನಿಸ್ತಾ ಇರ್ಬೋದು. ಇದು ಯಾಕೆ ಆಗ್ತಾ ಇದೆ ಅಂದರೆ ನೀವು ಸೆಲ್ಫ್ ವರ್ತ್ ಕಲಿಬೇಕು. ಎಲ್ಲರನ್ನ ನಂಬೋದು ಸರಿಯಲ್ಲ ಅನ್ನೋ ಪಾಠ, ನಿಮ್ಮ ಮೌಲ್ಯ ನಿಮಗೆ ಗೊತ್ತಾಗೋ ಸಮಯ ಬಂದಿದೆ ಅನ್ನೋದನ್ನು ಕೂಡ ಇಲ್ಲಿ ಸೂಚಿಸ್ತಾ ಇದೆ. ಅಂದರೆ ಅನರ್ಹರಿಗೆ ನೀವು ಕೆಲವೊಂದು ಒಳ್ಳೆಯದನ್ನು ಮಾಡಿದ್ದೀರಾ, ಅದು ಕೂಡ ಇಲ್ಲಿ ನಿಮ್ಮ ಈ ಒಂದು ನೋವಿಗೆ ಕಾರಣ ಆಗಿದೆ ಅನ್ನೋ ರೀತಿಯಲ್ಲಿ ಕೂಡ ಕಾಣಿಸ್ತಾ ಇದೆ. ಅಂದರೆ ಅದಕ್ಕೆ ಅರ್ಹರಾಗಿರಲಿಲ್ಲ, ನಿಮ್ಮ ಒಂದು ಸಹಾಯಕ್ಕೆ, ನಿಮ್ಮ ಒಂದು ಒಳ್ಳೆಯತನಕ್ಕೆ ಅವರು ಅರ್ಹರಲ್ಲ, ಅಪಾತ್ರರಿಗೆ ನಿಮ್ಮಿಂದ ಒಳ್ಳೆಯದಾಗಿದೆ. ಹಾಗಾಗಿ ಆ ನೋವು ನಿಮ್ಮನ್ನು ಕಾಡ್ತಾ ಇದೆ. ಹಾಗೆ ಇಲ್ಲಿ ನೀವು ನಿಮ್ಮನ್ನೇ ಮೊದಲಿಗೆ ಪ್ರೀತಿಸುವುದನ್ನು, ಮೊದಲು ಗೌರವಿಸುವುದನ್ನು ನೀವು ಕಲೀಲೇಬೇಕು. ಹಾಗೆ ನಿಮ್ಮ ಜೀವನದಲ್ಲಿ ಒಂದು ಶಿಸ್ತನ್ನು ನೀವು ಅಳವಡಿಸ್ಕೊಳ್ಳೇಬೇಕು. ಕೆಲವೊಂದು ವಿಚಾರಗಳ ಮೇಲೆ ಬಹಳವಾಗಿ ಅಟ್ಯಾಚ್ ಆಗಬೇಡಿ. ನಿಮ್ಮ ಸಂತೋಷ ನಿಮ್ಮದೇ ಆದ ಜವಾಬ್ದಾರಿಯಾಗಿರುತ್ತೆ. ಅಂದರೆ ನಿಮ್ಮ ಶಕ್ತಿಯನ್ನು ಹೀರುವವರು ಕೂಡ ನಿಮ್ಮ ಸುತ್ತಮುತ್ತ ಇರ್ತಾರೆ. ಅಂದರೆ ಎನರ್ಜಿ ವ್ಯಾಂಪೈರ್ಸ್ ಅಂತಾರಲ್ಲ, ಆ ರೀತಿಯಾಗಿ ನಿಮ್ಮ ಶಕ್ತಿಯನ್ನು ಕೆಲವರು ಹೇಗೆ ಹೀರ್ಕೊಳ್ತಾರೆ. ಈ ಜಗತ್ತು ಒಂದು ಶಕ್ತಿಯೇ, ಅಂದರೆ ಎಲ್ಲದರಲ್ಲೂ ಒಂದು ಶಕ್ತಿ ಇರುತ್ತೆ. ಹಾಗೆ ನಾವು ಒಂದು ನೀರನ್ನು ಕುಡಿತಾ ಇದ್ದೀವಿ ತಗೊಂಡು ಬಂದು ಅಂದರೆ ಅದು ಕೂಡ ಒಂದು ಶಕ್ತಿ. ನಾವು ಮಲಗ್ತಾ ಇದ್ದೀವಿ ಅಂದರೆ ಅದು ಕೂಡ ಒಂದು ಶಕ್ತಿ. ನಾವು ಬೆಳಗ್ಗೆ ಎದ್ದೇಳ್ತಾ ಇದ್ದೀವಿ ಅಂದರೆ ಅದು ಕೂಡ ಒಂದು ಶಕ್ತಿ. ಹಾಗೆ ಅನೇಕ ರೀತಿಯ ಶಕ್ತಿಗಳಿಂದ ನಾವು ಆವೃತವಾಗಿದ್ದೀವಿ ಅನ್ನೋ ರೀತಿಯಲ್ಲಿ ಇಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಎನರ್ಜಿ ಫ್ರೀಕ್ವೆನ್ಸಿ ಆಗಿರುತ್ತೆ, ಅಂದರೆ ವೇಗ ಅನ್ನೋದು ಇದ್ದೇ ಇರುತ್ತೆ ಒಂದು ಶಕ್ತಿಗೆ. ಯಾರ ಜೊತೆ ನೀವು ಮಾತನಾಡ್ತಾ ಇದ್ದೀರಾ ಈ ಸಮಯದಲ್ಲಿ, ಅವರು ನಿಮ್ಮ ಶಕ್ತಿಯನ್ನು ಹೆಚ್ಚಿಸ್ಲೂಬಹುದು, ಹಾಗೆ ಕುಂದಿಸ್ಲೂಬಹುದು, ಹಾಗೆ ಹೀರ್ಕೊಳ್ಳಬಹುದು. ಅದೇ ರೀತಿ ನಿಮಗೀಗ ಆಗ್ತಾ ಇದೆ. ಅಂದರೆ ಅದು ಕೆಲಸದ ಜಾಗದಲ್ಲಾಗಿರ್ಬೋದು, ಮನೆಯಲ್ಲೇ ಆಗಿರ್ಬೋದು. ಅಂದರೆ ಒಂದು ಕುಟುಂಬ ಆದಮೇಲೆ ಅಲ್ಲಿ
ತುಂಬ ಜನ ಇರ್ತೀರಾ ಅಂದರೆ, ಕೂಡು ಕುಟುಂಬ ಅಂದರೆ ಅತ್ತೆ ಮಾವ ಈ ರೀತಿ ಸಂಬಂಧಗಳ ಜೊತೆ ಇರ್ತೀರಾ ಅಂದರೆ ಎಲ್ಲರೂ ಕೂಡ ಪಾಸಿಟಿವ್ ಎನರ್ಜಿಯಲ್ಲೇ ಇರೋದಿಲ್ಲ. ಕೆಲವೊಂದು ಸಾರಿ ನಿಮ್ಮ ಅತ್ತೆ ಹತ್ರ ಮಾತನಾಡಿದಾಗ, ಇಲ್ಲ ಗಂಡನ ತಮ್ಮನ ಹತ್ರ ಮಾತನಾಡಿದಾಗ, ನಾದಿನಿಯರ ಹತ್ರ ಮಾತನಾಡಿದಾಗ, ಇಲ್ಲ ನಿಮ್ಮ ಹತ್ರನೇ ಅವ್ರು ಮಾತನಾಡಿದಾಗ, ಹೀಗೆ ಒಂದೊಂದು ಎನರ್ಜಿ ಒಂದೊಂದು ರೀತಿ ಇರುತ್ತೆ. ಆ ಸಮಯದಲ್ಲಿ ಅವ್ರ ಹತ್ರ ಮಾತನಾಡಿದ ನಂತರ ನಿಮಗೆ ಸುಸ್ತಾಗ್ತಾ ಇದೆ, ಆಯಾಸ ಆಗ್ತಾಯಿದೆ, ಕಿರಿಕಿರಿ ಆಗ್ತಾಯಿದೆ, ಒತ್ತಡ ಹೆಚ್ಚಾಗ್ತಾಯಿದೆ, ನಾನು ಇರೋದು ಒಂದೇ ಸಾಯೋದು ಒಂದೇ ಅನ್ನೋ ರೀತಿಲಿ ಆಗ್ತಾಯಿದೆ, ಏನು ಮಾಡಲಿ ಈಗ ನಾನು ಅಂಥೇಳಿ ನಿಮಗೆ ಕೆಲವೊಂದು ಆ ಸಮಯದಲ್ಲಿ ಏನೂ ತೋಚೋದಿಲ್ಲ. ಆ ರೀತಿ ಒಂದು ನೀವು ಸ್ಟ್ರೆಸ್ ಫೀಲ್ ಮಾಡ್ತಾ ಇದ್ದೀರಾ ಅಂದರೆ ಖಂಡಿತವಾಗಿ ನಿಮ್ಮ ಎನರ್ಜಿಯನ್ನು ಅವರು ಹೀರ್ಕೊಂಡಿದ್ದಾರೆ. ಅಂದರೆ ಅಲ್ಲಿ ಶಕ್ತಿ ಎನರ್ಜಿ ಶಿಫ್ಟ್ ಆಗಿದೆ ಅನ್ನೋದು ಕಾಣಿಸ್ತಾ ಇದೆ. ಬೆಳಗಿನಿಂದ ಚೆನ್ನಾಗಿದ್ರಿ, ಅವ್ರ ಹತ್ರ ಮಾತನಾಡಿದ ಮೇಲೆ ಕಿರಿಕಿರಿ ಆಗ್ತಾಯಿದೆ. ಅದು ಕೆಲಸದ ಜಾಗದಲ್ಲಿ ಯಾರೋ ವ್ಯಕ್ತಿ ಹತ್ರ ಆಗಿರ್ಬೋದು, ಇಲ್ಲ ಯಾರದ್ದು ಮನೆಗೆ ಹೋದಾಗ ಆಗಿರ್ಬೋದು, ಇಲ್ಲ ನಿಮ್ಮ ಮನೆಯಲ್ಲೇ ಆಗಿರ್ಬೋದು, ಅದು ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗಿರುತ್ತೆ. ಈ ರೀತಿಯಾಗಿ ನೀವು ಅವ್ರ ಹತ್ರ ಮಾತನಾಡಿದ ತಕ್ಷಣ ನಿಮಗೆ ಸುಸ್ತಾಗ್ತಾ ಇದೆ, ದಣಿವಾಗ್ತಾ ಇದೆ, ಏನೂ ದಾರಿನೇ ತೋಚುತ್ತಾ ಇಲ್ಲ ಅಂತ ಆಗ್ತಾ ಇದೆ ಅಂದರೆ ಇದು ಆಕಸ್ಮಿಕ ಅಲ್ಲವೇ ಅಲ್ಲ. ಇದು ಒಂದು ಎನರ್ಜಿ ಎಕ್ಸ್ಚೇಂಜ್ ಸೂಚಿಸ್ತಾ ಇದೆ. ಇಲ್ಲಿ ಶಕ್ತಿಯ ಅದಲು ಬದಲು ಕ್ರಿಯೆ ಆಗಿದೆ, ನೀವು ಅದಕ್ಕೆ ಒಳಪಟ್ಟಿದ್ದೀರಾ. ಆಗ ನಿಮ್ಮ ಮನಸ್ಸು ಕಾರಣವಿಲ್ಲದೆ ಆತಂಕ, ಒಂದು ಸುಸ್ತಿಗೆ ಕಾರಣವಾಗುತ್ತೆ. ಕೆಲವೊಂದು ಸರಿ ಅಳ್ತೀರಾ, ಕೆಲವೊಂದು ಸರಿ ನಾನು ಏನು ಮಾಡ್ತಾ ಇದ್ದೀನಿ ಅನ್ನೋದೇ ನಿಮಗೆ ಗೊತ್ತಾಗಲ್ಲ. ಆ ರೀತಿ ವರ್ತನೆ ಕೂಡ ಮಾಡ್ತೀರಾ. ಕೆಲವರ ಜೊತೆ ನೀವು ಕನೆಕ್ಟ್ ಆದಾಗ ಆ ಎನರ್ಜಿ ನಿಮಗೆ ಶಿಫ್ಟ್ ಆಗಿರುತ್ತೆ. ನಿಮ್ಮ ಶಕ್ತಿಯ ವೇಗದಲ್ಲಿ ಅಂದರೆ ಫ್ರೀಕ್ವೆನ್ಸಿಯ ವೇಗದಲ್ಲಿ ಏನೋ ವ್ಯತ್ಯಾಸವಾಗಿದೆ ಅನ್ನುವ ಸೂಚನೆಯನ್ನು ಇಲ್ಲಿ ಕೊಡ್ತಾ ಇದೆ. ಹಾಗಾಗಿ ಈ ರೀತಿಯ ಅನುಭವ ಒಂದು ಸರಿ ಆಗಿದ್ರೆ ಅದನ್ನು ಆಕಸ್ಮಿಕ ಅಂತೇಳಿ ಅಂದ್ಕೊಳ್ಬೋದು. ಪ್ರತಿ ಬಾರಿ ಅಂಥ ವ್ಯಕ್ತಿಗಳು ಮನೆಗೆ ಬಂದು ಹೋದಾಗ, ಇಲ್ಲ ನೀವು ಅವ್ರ ಜೊತೆ ಮಾತನಾಡಿದಾಗ, ಅವ್ರ ಜೊತೆ ಒಳನಾಟಕ್ಕೆ ಒಳಪಟ್ಟಾಗ ಕೆಲವೊಂದು ಸಾರಿ ಏನಾಗುತ್ತೆ ಅಂದರೆ ಇನ್ನೂ ಒಂದು ರೀತಿಯ ಎನರ್ಜಿ ಯಾವ ರೀತಿ ಬದಲಾವಣೆ ಆಗುತ್ತೆ ಅಂದರೆ ನೀವೆಲ್ಲಿಗೋ ಖುಷಿಯಾಗಿ ಹೋಗ್ತಾ ಇರ್ತೀರ. ಆ ಸಂದರ್ಭದಲ್ಲಿ ಅಂಥವ್ರು ಯಾರೋ ನಿಮಗೆ ಸಂಬಂಧಪಟ್ಟವ್ರು ಎದುರಾದಾಗ ಅವರ ಒಂದು ಎನರ್ಜಿ ನಿಮ್ಮ ಎನರ್ಜಿಗೆ ಶಿಫ್ಟ್ ಆಗಿ ಅಲ್ಲೂ ಕೂಡ ಹೋಗೋದೇ ಬೇಡ, ವಾಪಸ್ ಹೋಗೋಣ ಅನ್ನೋದು, ಇಲ್ಲ ನಾನು ಹೋಗೋ ಕೆಲಸ ಆಗುತ್ತೋ ಇಲ್ಲೋ ಅಂತ ಹೇಳಿ ಅಂದ್ಕೊಳ್ಳೋದು ಆಗ್ತಾ ಇದೆ ಅಂದರೆ ಆ ಎನರ್ಜಿ, ಅವರ ಎನರ್ಜಿ ಶಿಫ್ಟ್ ಆಗಿದೆ ಅನ್ನೋ ರೀತಿಲಿ. ಅಂದರೆ ನೀವು ಅವ್ರ ಹತ್ರ ಹೇಳ್ಕೊಳ್ಬೋದು ಇಂಥ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಅನ್ನೋ ರೀತಿಲಿ ಆಗಿರ್ಬೋದು, ಇಲ್ಲ ನಿಮ್ಮ ಉತ್ಸಾಹವನ್ನು ನೋಡಾಗಿರ್ಬೋದು. ಅವರು ಯಾವುದೋ ಒಂದು ರೀತಿಲಿ ನೆಗೆಟಿವ್ ಪ್ರಭಾವವನ್ನು ಬೀರಿದ ತಕ್ಷಣ ಇಲ್ಲಿ ಎನರ್ಜಿ ಎಕ್ಸ್ಚೇಂಜ್ ಆಗೇ ಆಗುತ್ತೆ. ಭಾವನಾತ್ಮಕವಾದ ಒಂದು ಸ್ಪಂದನೆಯಿಂದ ಆಗುತ್ತೆ. ನೀವು ಅವರನ್ನು ನಂಬಿ ಹೇಳ್ಕೊಡ್ತಿರೋ, ಇಲ್ಲ ಅವ್ರ ಮೇಲೆ ಭರವಸೆ ಇಟ್ಟು ಹೇಳ್ಕೊಡ್ತಿರೋ, ಇಲ್ಲ ಭಯದಿಂದ ಆತಂಕದಿಂದ ಮಾತನಾಡ್ತಿರೋ, ಅವರು ನಿಮ್ಮ ಹತ್ರ ಒಂದು ನಕಾರಾತ್ಮಕವಾಗಿ ಮಾತನಾಡ್ತಾರೋ, ಒಟ್ಟಾರೆಗೆ ನೀವು ಏನು ಮಾಡ್ತಾ ಇದ್ದೀರಿ ಅನ್ನೋದನ್ನು ತಿಳ್ಕೊಳಕ್ಕೆ ಪಾಡ್ತಾ ಇದ್ದಾರೋ, ಇಲ್ಲ ಅಂದರೆ ನಿಮ್ಮ ಜೀವನ ಇಲ್ಲೊಂದು ರೀತಿಲಿ ಚೆನ್ನಾಗಿದೆ ಅನ್ನೋ ರೀತಿಲಿ ಅವರು ಅಸೂಯೆ ಪಟ್ಕೊಂಡು ಮಾತಾಡ್ತಾರೋ, ಒಟ್ಟಾರೆಯಾಗಿ ನಿಮ್ಮ ಮಾನಸಿಕ ಶಕ್ತಿಯಲ್ಲಿ ಕೊಂದುಬಿಡುತ್ತಿದ್ದಕ್ಕಿದ್ದ ಹಾಗೆ. ಇಂತಹ ಎನರ್ಜಿ ವ್ಯಾಂಪರ್ಸ್ ಬೇರೆ ಕಡೆಯಿಂದ ಬರ್ತಾ ಇಲ್ಲ. ನಿಮ್ಮ ಸುತ್ತಮುತ್ತ ಜನ ಇರ್ಬೋದು, ಇಲ್ಲ ನಿಮ್ಮವರೇ ಇರ್ಬೋದು, ಇಲ್ಲ ನಿಮ್ಮ ಸಂಬಂಧಿಕರಾಗಿರ್ಬೋದು, ಇಲ್ಲ ನಿಮ್ಮನ್ನು ಶತ್ರುತ್ವ, ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚಿನ ಭಾವದಿಂದ ನೋಡೋರಾಗಿರ್ಬೋದು. ಇಂತಹವರೇ ನಿಮ್ಮ ಎನರ್ಜಿಯನ್ನು ತಗೊಳ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಆ ಸಮಯದಲ್ಲಿ ನಿಮಗೆ ಸುಸ್ತು ಮತ್ತು ನಾನೇನು ಮುಂದೆ ಮಾಡೋದೇ ಬೇಡ ಅನ್ನೋ ರೀತಿಲಿ, ಇಲ್ಲ ಕಿರಿಕಿರಿ ಆಗೋದು, ಮಾನಸಿಕ ಒತ್ತಡ, ಸುಮ್ಮನೆ ಮಲಗಿಬಿಡೋಣ ಅನ್ನೋದು, ಪೂಜೆ ಧ್ಯಾನ ಯಾವುದ್ರ ಕಡೆನೂ ನಿಮಗೆ ಗಮನ ಹರಿಸೋಕ್ಕೆ ಸಾಧ್ಯನೇ ಆಗೋದಿಲ್ಲ. ನೀವು ಬೆಳಗಿನಿಂದ ಸಂಜೆಗೆ ನಾನು ದೀಪಾರಾಧನೆ ಮಾಡಬೇಕು, ನಾನು ದೇವಸ್ಥಾನಕ್ಕೆ ಹೋಗಬೇಕು ಅನ್ನೋ ರೀತಿಲಿ ಅಂದ್ಕೊಂಡಿರ್ತೀನಿ. ಏನೋ ಧ್ಯಾನ ಮಾಡಬೇಕು, ಹಾಗೆ ನಾನು ಇವತ್ತಿನಿಂದ ಒಂದು ನಾಮಸ್ಮರಣೆ ಶುರು ಮಾಡಬೇಕು ಅಂತೇಳಿ ಅಂದ್ಕೊಂಡಿರ್ತಾರೆ. ಅಂಥ ಜನರು ಮನೆಗೆ ಬಂದು ಹೋದ ತಕ್ಷಣ, ಇಲ್ಲ ಅವ್ರ ಹತ್ರ ನೀವು ಮಾತನಾಡಿದ ತಕ್ಷಣ, ಅವರ ಒಂದು ಎನರ್ಜಿಗೆ ನೀವು ಕನೆಕ್ಟ್ ಆದ ತಕ್ಷಣ, ಅವರ ಒಂದು ನಕಾರಾತ್ಮಕ ಎನರ್ಜಿ ನಿಮಗೆ ಭಾವನಾತ್ಮಕವಾಗಿ ಸ್ಪಂದಿಸಿ ನೀವು ಆ ವಿಚಾರವನ್ನು ಕೈ ಬಿಟ್ಬಿಡ್ತೀರಾ. ಅಂದರೆ ಸಕಾರಾತ್ಮಕವಾಗಿ ನೀವು ನಿಮ್ಮನ್ನು ಏನು ಒಂದು ಬದಲಾವಣೆ ಮಾಡ್ಕೊಳ್ಳೋಕ್ಕೋ, ಇಲ್ಲ ನಿಮ್ಮ ಜೀವನದಲ್ಲಿ ಏನನ್ನಾದರೂ ಒಂದು ಪಡ್ಕೊಳ್ಳೋಕ್ಕೋ ನೀವು ಆ ಕೆಲಸವನ್ನು ಮಾಡ್ತಾ ಇರ್ತೀರ, ಒಂದು ಸಾಧನೆ ಅಂತ ಮಾಡ್ತಾ ಇರ್ತೀರ. ಅದರಲ್ಲಿ ಇಂತಹ ಒಂದು ಎನರ್ಜಿಗಳು ಕನೆಕ್ಟ್ ಆದಾಗ ಕೆಲವೊಂದು ಸಾರಿ ಆ ಸಾಧನೆಯನ್ನೇ ನೀವು ಅರ್ಧಕ್ಕೆ ಅರ್ಧ ಕೈ ಬಿಟ್ಬಿಡ್ತೀರ. ಕೆಲವೊಂದು ಸಾರಿ ನೀವು ಬಾಬಾರವರನ್ನ ಪೂಜೆ ಮಾಡ್ತಾ ಇದ್ದಾಗಿರ್ಬೋದು, ಇಲ್ಲ ಮಂದಿರಕ್ಕೆ ಹೋಗ್ತೀನಿ ಅಂದಾಗಿರ್ಬೋದು, ಇಲ್ಲ ಇನ್ನು ಯಾವುದೇ ರೀತಿ ಒಂದು ವ್ರತ ಪೂಜೆ ಮಾಡ್ತೀನಿ ಅಂದಾಗಿರ್ಬೋದು, ನಿಮ್ಮ ಮನೆಯವರೇ ಹೇಳ್ಬೋದು, ಇಷ್ಟೆಲ್ಲ ವ್ರತ ಪೂಜೆ ಪುರಸ್ಕಾರ ಎಲ್ಲ ಮಾಡಿದ್ಯಾ, ನಿನಗೆ ಏನೂ ಒಳ್ಳೇದಾಗೇ ಇಲ್ಲ, ನಮ್ಮ ಕುಟುಂಬಕ್ಕೂ ಏನೂ ಒಳ್ಳೇದಾಗಿಲ್ಲ, ನಿನಗೆ ಇಲ್ಲೊಂದು ಮಗು ಆಗಿಲ್ಲ, ಇಲ್ಲ ನಿನಗೊಂದು ಮದುವೆ ಆಗಿಲ್ಲ, ಇಲ್ಲ ಒಂದು ಒಳ್ಳೆ ಕೆಲಸ ಸಿಕ್ಕಿಲ್ಲ, ನಿನ್ನ ಜೀವನ ಅನ್ನೋ ರೀತಿಲಿ ಏನಾದರೂ ಅವ್ರು ಮಾತನಾಡಿದಾಗಲೂ ಕೂಡ ಅಲ್ಲಿ ಒಂದು ನೆಗೆಟಿವ್ ಎನರ್ಜಿ ನಿಮ್ಮನ್ನು ಸುತ್ತುವರೆದು ಬಿಡುತ್ತೆ. ಇಂತಹ ಸಮಯ ಸಂದರ್ಭ ನೀವು ತುಂಬ ಎದುರಿಸಿದ್ದೀರಾ ಅಂದರೆ ಇದು ಎನರ್ಜಿ ಶಿಫ್ಟಿಂಗ್. ಹಾಗಾಗಿ ಕೆಲವೊಂದು ಸಾರಿ ಇಲ್ಲಿ ನೀವು ಏನು ಮಾಡಬೇಕು ಅಂತ ಇದ್ದರೂ ಆ ಕೆಲಸವನ್ನು ಯಾರಿಗೂ ಹೇಳಬಾರ್ದು. ನೀವು ಸಾಧನೆ ಮಾಡಿದ ಮೇಲೆ ಅದು ಆ ಸಾಧನೆಯ ಮೂಲಕ ಅವರು ಅದನ್ನು ಗುರುತಿಸ್ಬೇಕೇ ವಿನಃ ನೀವು ಯಾರ ಹತ್ರನೂ ಯಾವ ವಿಚಾರನೂ ಈ ಸಮಯದಲ್ಲಿ ಹೇಳ್ಕೊಳ್ಳೋದು ಬೇಡ. ಅದೊಂದು ಪೂಜೆ ಮಾಡ್ತಾಯಿದ್ರೋ, ಒಂದು ಸಂಕಲ್ಪ ಮಾಡಿ ಒಂದು ವ್ರತ ಮಾಡ್ತಾಯಿದ್ರೋ, ಹಾಗೆ ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಒಂದು ಪೂಜೆ ಪುನಸ್ಕಾರ, ಹಾಗೆ ಗಂಡನಿಗೆ ಯಶಸ್ಸು ಸಿಗಲಿ, ಹೆಂಡತಿ ಆರೋಗ್ಯ ಸುಧಾರಣೆ ಆಗಲಿ, ಮಕ್ಕಳಿಗೆ ಒಳ್ಳೆಯದಾಗಲಿ, ಯಾವುದ್ಯಾವುದೋ ರೀತಿಯಲ್ಲಿ ನೀವು ಒಂದು ಎನರ್ಜಿಗೆ ಕನೆಕ್ಟ್ ಆಗಿ ಒಂದು ಸಂಕಲ್ಪ ಮಾಡಿ ಏನೋ ಒಂದು ಸೇವೆಯನ್ನು ಮಾಡ್ತಾ ಇರ್ತೀರ, ಪ್ರಾಮಾಣಿಕ ಪ್ರಯತ್ನ ಪಡ್ತಾ ಇರ್ತೀರ. ಅದು ಒಂದು ವ್ಯಾಪಾರದಲ್ಲೇ ಆಗಿರ್ಬೋದು, ಒಂದು ಕೆಲಸದಲ್ಲೇ ಆಗಿರ್ಬೋದು, ಇನ್ನು ಯಾವುದ್ಯಾವುದೋ ವಿಚಾರದಲ್ಲಿ ನೀವು ಒಂದು ಪ್ರಾಮಾಣಿಕ ಶ್ರಮ ಪಡ್ತಾ ಇದ್ದೀರಾ. ಈ ಸಮಯದಲ್ಲಿ ನೀವು ಎಲ್ಲರನ್ನೂ ನಂಬೋದು
ಒಳ್ಳೆಯದಲ್ಲ ಅನ್ನೋ ರೀತಿಯಲ್ಲಿ ಬರ್ತದೆ. ಯಾಕಂದರೆ ಎದುರಿಗೆ ಒಳ್ಳೆಯವರಾಗಿ ಕಾಣ್ಬೋದು, ಆದರೆ ಹಿಂದೆ ಅವರಲ್ಲಿ ಒಂದು ವಿಕಾರ ರೂಪ ಇದೆ. ಅಂದರೆ ಹರಿಸೋರು, ಕಾಳಜಿ ಮಾಡೋರು ಕೆಲವೊಂದು ಸಾರಿ ಅವರನ್ನು ನೀವು ದೂರನೇ ಇಟ್ಬಿಟ್ಟಿರ್ತೀರಿ. ಯಾಕಂದರೆ ಅವರು ಏನೇ ಹೇಳಿದರೂ ನೇರವಾಗಿ ಹೇಳ್ತಾ ಇರ್ತಾರೆ, ಸ್ವಲ್ಪ ಸಿಟ್ಟಿನ ಸ್ವಭಾವದಿಂದ ಹೇಳ್ತಾ ಇರ್ತಾರೆ. ಹೇಳ್ತಾರಲ್ವ, ಬೈದು ಬುದ್ಧಿ ಹೇಳೋರು ಒಳ್ಳೆಯದಕ್ಕೆ ಹೇಳ್ತಾರೆ, ನಗ್ನಗ್ತಾ ಕೆಲವೊಂದು ಸಾರಿ ಹೇಳೋರು ನಮ್ಮ ಒಂದು ಏಳಿಗೆಯನ್ನು ಸಹಿಸದೆ ನಮ್ಮನ್ನು ಅಡ್ಡದಾರಿಗೆ ತಳ್ಳೋರಾಗಿರ್ತಾರೆ ಅನ್ನೋ ರೀತಿಯಲ್ಲಿ. ಆ ರೀತಿ ನಿಮ್ಮ ಜೀವನದಲ್ಲಿ ಈಗ ಎನರ್ಜಿ ಕನೆಕ್ಟ್ ಆಗ್ತಾ ಇದೆ. ಹಾಗಾಗಿ ಇಲ್ಲಿ ನೀವು ಈಗಾಗಲೇ ತಪ್ಪು ಮಾಡಿಬಿಟ್ಟಿದ್ದೀರಾ ಹೇಳ್ಕೊಂಡು. ಅದೊಂದು ಪೂಜೆ ಮಾಡ್ತಾ ಇರ್ತೀರೋ, ಇಲ್ಲ ಯಾವುದೋ ಜಾಗಕ್ಕೆ ಹೋಗ್ತಾ ಇರ್ತೀರೋ, ಇಲ್ಲ ನಿಮ್ಮ ಜೀವನದಲ್ಲಿ ನೀವು ಮುಂದೆ ಏನು ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀರೋ ಅದನ್ನಾಗಲೇ ಹೇಳಿಬಿಟ್ಟಿದ್ದೀರಾ. ಅದರಿಂದ ಆ ಎನರ್ಜಿಯಲ್ಲಿ ಸ್ಟ್ರಕ್ ಆಗಿದೆ, ಬ್ಲಾಕೇಜ್ ಉಂಟಾಗಿದೆ. ಯಾಕಂದರೆ ಅವರ ಒಂದು ಎನರ್ಜಿಗೆ ಭಾವನಾತ್ಮಕವಾಗಿ ನೀವು ಸ್ಪಂದಿಸಿರೋದ್ರಿಂದ ಈ ರೀತಿಯಾಗಿ ಎನರ್ಜಿ ಶಿಫ್ಟಿಂಗ್ ಆಗಿರುತ್ತೆ. ಹಾಗಾಗಿ ಕೆಲವೊಂದು ಸಾರಿ ಎಲ್ಲೋ ಒಂದು ರೀತಿಯಲ್ಲಿ ಅವ್ರ ಮೇಲೆ ವಿಶ್ವಾಸ ಇಟ್ಟು ಹೇಳ್ಕೊಂಡಿರ್ತೀರಲ್ಲ, ಆ ವಿಶ್ವಾಸಕ್ಕೆ ದ್ರೋಹ ಕೂಡ ಆಗಿರುತ್ತೆ. ಕೆಲವೊಂದು ಸಾರಿ ಇದು ಅವರು ಮಾಡದೇ ಇದ್ದರೂ ಅವರಲ್ಲಿರುವ ಒಂದು ವಿಕಾರತೆ, ಅವರೆಲ್ಲ ಒಂದು ದೋಷ, ದ್ವೇಷ ಎಲ್ಲವೂ ನಿಮ್ಮ ಮೇಲೆ ಪ್ರಭಾವ ಬೀರಿರುತ್ತೆ. ಆ ಸಮಯದಲ್ಲಿ ಆ ಎನರ್ಜಿ ಯಾವ ರೀತಿ ಕೆಲಸ ಮಾಡುತ್ತೆ ಅಂದರೆ, ನೀವು ಅಂದ್ಕೊಂಡಿರೋದನ್ನು ನೀವು ಮಾಡೋಕ್ಕಾಗೋದಿಲ್ಲ. ಅಲ್ಲಿಗೆ ನಿಲ್ಲಿಸ್ಬಿಟ್ಟಿದ್ದೀರಿ ಈಗಾಗಲೇ. ನಿಮ್ಮ ಮನೆಯಲ್ಲೇ ಇದ್ದವರಾಗಿರ್ಬೋದು, ಸಂಬಂಧಿಕರೇ ಆಗಿರ್ಬೋದು, ನೆರೆಹೊರೆಯವರೇ ಆಗಿರ್ಬೋದು, ಅದನ್ನು ಯಾಕೆ ಮಾಡ್ತೀಯ? ಅದರಿಂದ ಏನೂ ಉಪಯೋಗ ಇಲ್ಲ. ನೀವೇನೋ ಒಂದು ಒಳ್ಳೆ ಕೆಲಸ ಮಾಡ್ತಾ ಇರ್ತೀರ, ಒಂದು ಪೂಜೆ ಪುನಸ್ಕಾರ, ಒಂದು ಸಾಧನೆ, ನಿಮ್ಮಲ್ಲಿರುವ ಒಂದು ಕಲೆಯನ್ನು ಹೊರಹೊಮ್ಮಿಸಿ ನಾನು ಇದರಲ್ಲಿ ಏನಾದರೂ ಒಂದು ಇನ್ವೆಸ್ಟ್ ಮಾಡಿ ಜೀವನದಲ್ಲಿ ಏನಾದರೂ ಒಂದು ಒಳ್ಳೆಯದನ್ನು ಪಡ್ಕೊಳ್ಳೋಣ ಅನ್ನೋ ಹಂತದಲ್ಲಿ ನೀವು ಹೋಗ್ತಾ ಇರ್ತೀರ. ಭರವಸೆಯಿಂದ ಮುಂದೆ ಒಂದು ಗುರುವಿನ ಮೇಲೆ, ದೇವರ ಮೇಲೆ ನಂಬಿಕೆ ಇಟ್ಟು ಅನ್ನೋ ಸಂದರ್ಭದಲ್ಲೂ ಕೂಡ ಆಗಿರ್ಬೋದು. ಇಲ್ಲ ನಿಮ್ಮಲ್ಲಿ ಯಾವುದೋ ಒಂದು ಕಲೆ ಇದೆ, ಅದು ನೃತ್ಯ ಆಗಿರ್ಬೋದು, ಹಾಡು ಹೇಳೋದಾಗಿರ್ಬೋದು, ಏನೋ ಒಂದು ನೀವು ಹೆಣೆಯೋದಾಗಿರ್ಬೋದು, ಈ ರೀತಿಯಾಗಿ ಹಲವು ಕಲೆಗಳನ್ನು ನೀವು ಕಲ್ತಿರ್ತೀರ ಹಿಂದೆ. ಅದನ್ನೇ ನನ್ನ ಜೀವನದಲ್ಲಿ ಒಂದು ಈಗ ಎಲ್ಲ ನಾನು ಆರಾಮಾಗಿದ್ದೀನಿ, ಕುಟುಂಬ ಮಕ್ಕಳು ಅನ್ನೋದಾಗಿದೆ, ಈಗ ನಾನು ಏನಾದರೂ ಅದರಲ್ಲಿ ಒಂದು ನನ್ನನ್ನು ನಾನು ನಿರೂಪಿಸ್ಕೊಳ್ಳೋಕ್ಕೆ ಒಂದು ಸಹಾಯ ಆಗುತ್ತೆ ಅನ್ನೋ ರೀತಿಯಲ್ಲಿ ಮುಂದುವರೆದಾಗ, ಅದು ನಿಮ್ಮ ಗಂಡನೇ ಆಗಿರ್ಬೋದು, ಅತ್ತೆ ಮಾವ, ಯಾವುದೇ ಒಂದು ಎನರ್ಜಿ ಆಗಿರ್ಬೋದು, ಅವರು ಅದನ್ನೇನು ಮಾಡ್ತೀವಿ, ಈಗ ಅದರ ಅವಶ್ಯಕತೆ ಇದೆಯಾ? ಇಲ್ಲಾಂದರೆ ನಿನ್ನಿಂದ ಸಾಧ್ಯನ ಆಗೋದಿಲ್ಲ ಬಿಡು, ಇಷ್ಟು ದಿನವೇ ಏನೂ ಮಾಡಿಲ್ಲ ನೀನು, ಇವಾಗ ಆಗುತ್ತಾ ನಿನ್ನಿಂದ ಅನ್ನೋದಾಗಿರ್ಬೋದು. ಇನ್ನು ಯಾವುದ್ಯಾವುದೋ ರೀತಿಯಲ್ಲಿ ನೀವು ಕಲ್ಪನೆ ಮಾಡ್ಕೊಳ್ಳಿ. ಯಾಕಂದರೆ ಕೆಲವೊಂದು ಸಾರಿ ಇನ್ನೂ ನಿಮ್ಮ ಮನಸ್ಸಿಗೆ ಹರ್ಟ್ ಆಗೋ ರೀತಿಯಲ್ಲಿ ಮಾತಾಡಿರ್ತಾರೆ. ಹಾಗಾಗಿ ಅವರ ಎನರ್ಜಿ ನಿಮ್ಮ ಎನರ್ಜಿಗೆ ಭಾವನಾತ್ಮಕವಾಗಿ ಕೆಲವೊಂದು ಸಾರಿ ಸ್ಪಂದಿಸುತ್ತೆ. ಹೇಗೆಂದರೆ ನೀವು ಆ ವಿಚಾರಗಳನ್ನ ಭಾವನಾತ್ಮಕವಾಗಿ ತೊಗೊಂಡ್ಬಿಡ್ತೀರಾ. ನಿಮ್ಮ ಒಂದು ಗುರಿಯನ್ನು, ನಿಮ್ಮಲ್ಲಿರುವ ಒಂದು ಕಲೆಯನ್ನು, ಆತ್ಮವಿಶ್ವಾಸವನ್ನು ಕುಗ್ಗಿಸ್ಕೊಂಡ್ಬಿಡ್ತೀರಾ. ತಕ್ಷಣವೇ ದುರ್ಬಲತೆಗೆ ಚಾರಿಸ್ಕೊಂಡು ಅವ್ರು ಹೇಳಿದ ವಿಚಾರದ ಕಡೆ ಫೋಕಸ್ ಮಾಡ್ತಾ ಇದ್ದೀರಾ. ಹೌದಾ, ಹಾಗಾದರೆ ನನ್ನಿಂದ ಆಗೋದಿಲ್ವಾ, ಇನ್ಮುಂದೆ ನನ್ನಿಂದ ಆಗೋದಿಲ್ವಾ, ಇಷ್ಟೇ ದಿನ ಆಗ್ಬಿಡ್ತು, ಈಗ ನನ್ನಿಂದ ಆಗಲ್ವಾ, ಅದು ನನಗೆ ಮರ್ತೋಗಿದೆಯಾ, ಇಲ್ಲ ಅದರಲ್ಲಿ ನಾನು ಅದನ್ನು ಶುರು ಮಾಡಿದರೆ ನನಗೆ ಏಳಿಗೆ ಸಿಗೋದಿಲ್ವಾ, ಬೆಳವಣಿಗೆ ಸಾಧ್ಯ ಇಲ್ವಾ ಅನ್ನೋ ರೀತಿಯಲ್ಲಿ 108 ಸಂಶಯಾಸ್ಪದ ಒಂದು ಸಂಶಯವನ್ನು ನಿಮ್ಮ ಮೇಲೆ ನೀವೇ ಎಳೆದುಕೊಳ್ತಾ ಇದ್ದೀರಾ. ಅದು ಕೂಡ ಒಂದು ಎನರ್ಜಿನೇ. ಈ ಎನರ್ಜಿ ಕೂಡ ನಿಮ್ಮನ್ನು ಕುಗ್ಗಿಸ್ತಾ ಇದೆ. ಅಂದರೆ ನಿಮ್ಮಲ್ಲಿರೋ ಆತ್ಮವಿಶ್ವಾಸಕ್ಕಿಂತ ಎದುರಿಗಿರೋ ಅವರು ಹೇಳಿರ್ತಾರಲ್ಲ, ಅವರ ಒಂದು ಮಾತಿನ ಮೇಲೆ ನೀವು ತುಂಬ ಫೋಕಸ್ ಮಾಡ್ತಾ ಇರೋದ್ರಿಂದ ಕೂಡ ಅಡೆತಡೆ, ಬ್ಲಾಕೇಜ್ಗಳು ಉಂಟಾಗಿದೆ ಅನ್ನೋ ರೀತಿಯಲ್ಲಿ ಕನೆಕ್ಟ್ ಆಗ್ತದೆ. ಈಗ ವಾಸ್ತವವಾಗಿ ಈ ರೀತಿಯಾದ ಒಂದು ವಿಚಾರಗಳನ್ನು ನೀವು ಯಾವ ರೀತಿ ಸರಿಪಡಿಸ್ಕೊಳ್ಬೇಕು ಅನ್ನೋದು ಇಲ್ಲೇ ಕಾಣಿಸ್ತಾ ಇದೆ. ಅಂಥವರ ಎನರ್ಜಿ ನೀವು ಗುರುತಿಸ್ತೀರಾ, ಅವರು ಒಳ್ಳೆಯವರ ಕೆಟ್ಟವರ ಅನ್ನೋದು ನಿಮಗೆ ಗೊತ್ತಿರುತ್ತೆ. ಹಾಗಾಗಿ ಇಲ್ಲಿ ಒಳ್ಳೆಯದಕ್ಕೆ, ಒಳ್ಳೆಯವರ ಮಾತಿಗೆ ಮಾತ್ರ ಬೆಲೆ ಕೊಡಬೇಕು. ಕೆಲಸಕ್ಕೆ ಬಾರದವರು, ವ್ಯರ್ಥವಾಗಿ ಮಾತನಾಡುವವರು, ಹಾಗೆ ನಿನ್ನಿಂದ ಏನೂ ಆಗಲ್ಲ ಅನ್ನೋ ರೀತಿಯಲ್ಲಿ ತೆಗೆದುಕೊಳ್ತಾ ಅಲ್ಲೇ ನಿಂತ್ಕೊಂಡಿದ್ದಾರೆ, ಅವರು ನಿಂತ್ಕೊಂಡಿದ್ದಾರೆ, ನನ್ನನ್ನು ಕೂಡ ಸ್ಟ್ರಕ್ ಎನರ್ಜಿಯಲ್ಲಿ ಕನೆಕ್ಟ್ ಮಾಡ್ತಾ ಇದ್ದಾರೆ. ಅಂಥವ್ರ ಮಾತಿಗೆ ನಾವು ಬೆಲೆ ಕೊಡಬೇಕಾ ಬೇಡ ಅನ್ನೋ ರೀತಿಯಲ್ಲಿ ನೀವು ಯಾವಾಗ ದೃಢ ವಿಶ್ವಾಸದ ಒಂದು ನಿರ್ಧಾರವನ್ನು ತಗೊಂಡು ಅಂಥ ಒಂದು ಎನರ್ಜಿಯನ್ನು ಇಗ್ನೋರ್ ಮಾಡಿ ಮುಂದೆ ಹೋಗಲಿಕ್ಕೆ ಪ್ರಯತ್ನ ಪಡ್ತೀರೋ, ಆಗ ನಿಮಗೆ ಒಂದು ಏರಿಳಿತ ಕಂಡರೂ ಕೂಡ ಅಲ್ಲೊಂದು ಯಶಸ್ಸನ್ನು ಕಾಣ್ತೀರಿ. ಯಾಕಂದರೆ ಇಲ್ಲಿ ಶೂನ್ಯದಿಂದಲೇ ನೀವು ಸಂಖ್ಯೆ ಕಡೆ ಹೋಗಬೇಕೆ ವಿನಃ ಸಂಖ್ಯೆಯಿಂದ ಶೂನ್ಯದ ಕಡೆ ಹೋಗಕ್ಕೆ ಬರೋದಿಲ್ಲ. ಹಾಗಾಗಿ ಇವರೆಲ್ಲ ಒಂದು ರೀತಿಯಲ್ಲಿ ನಿಮಗೆ ಫೋಕಸ್, ಅಂದರೆ ಮುಂದೆ ಹೋಗಲಿಕ್ಕೆ, ತಳ್ಳಲಿಕ್ಕೆ ನಿಮ್ಗೆ ಸಹಾಯ ಮಾಡ್ತಾ ಇದ್ದಾರೆ. ಅವರೆಲ್ಲ ನಿಮ್ಮನ್ನು ಎಲ್ಲೋ ಒಂದು ರೀತಿಯಲ್ಲಿ ತಡೀತಾ ಇದ್ದಾರೆ. ಅಂದರೆ ನೆಗೆಟಿವ್ ಆಗಿ ಅವರು ಮಾತಾಡ್ತಾ ಇದ್ದಾರೆ ಅಂದರೆ ಅದೆಲ್ಲವೂ ನಿಮ್ಮ ಯಶಸ್ಸು ಮುಂದೆ ಇದೆ ಅನ್ನೋದಕ್ಕೆ ಒಂದು ಸೂಚನೆ ಅಂತ ಹೇಳಿ ನೀವು ಪಾಸಿಟಿವ್ ಆಗಿ ತಗೊಳ್ಳಿ. ಆಗ ಖಂಡಿತವಾಗಿಯೂ ನೀವು ಮುಂದೆ ಹೋಗ್ತೀರಾ. ಅವ್ರು ಎಲ್ಲಿ ನಿಂತಿದ್ದಾರೋ ಅವ್ರು ಅದೇ ಮಾತುಗಳನ್ನು ಆಡಿಕೊಂಡು ಅಲ್ಲೇ ನಿಂತಿರ್ತಾರೆ. ಯಾಕಂದರೆ ಅದು ಅವ್ರ ಕರ್ಮ. ಹಾಗೆ ಕೆಲವು ಕರ್ಮದ ಎನರ್ಜಿ ಕೂಡ ಕನೆಕ್ಟ್ ಆಗುತ್ತಾ ಅಂದರೆ ಮಕ್ಕಳಾಗದೇ ಇರಲಿಕ್ಕೆ, ಮದುವೆ ಆಗದೇ ಇರಲಿಕ್ಕೆ, ಇಲ್ಲ ಒಂದು ಉತ್ತಮ ಜೀವನ ನಡೆಸೋಕ್ಕಾಗ್ತಾನೇ ಇಲ್ಲ ನನಗೆ ಅನ್ನೋ ರೀತಿಲಿ ಕೆಲವೊಂದು ಅಡ್ಡಿ ಆತಂಕಗಳು ಉಂಟಾಗ್ತದೆ. ಇದ್ದಕ್ಕಿದ್ದ ಹಾಗೆ ಮದುವೆ ಸೆಟ್ಲಾಗಿರುತ್ತೆ, ಮದುವೆ ಮುರಿದು ಬೀಳುತ್ತೆ, ಇಲ್ಲ ಹುಡುಗ ಒಪ್ಕೊಳ್ಳೋದಿಲ್ಲ, ಹುಡುಗಿ ಮನೇಲಿ ಏನೋ ಸಮಸ್ಯೆ, ಈ ರೀತಿಯಾಗಿ ಅದು ಕನೆಕ್ಟ್ ತಪ್ಪು ಹೋಗುತ್ತೆ. ಇಲ್ಲಾಂದರೆ ಪದೇ ಪ್ರೆಗ್ನೆಂಟ್ ಆಗ್ತಾ ಇರ್ತೀರಾ, ಆದರೂ ಕೂಡ ಅಬಾರ್ಷನ್ ಆಗ್ತಾ ಇರುತ್ತೆ. ಯಾವುದ್ಯಾವುದೋ ಒಂದು ಕಾರಣ ಸುತ್ತಕೊಂಡಿದೆ ಅಂದರೆ ಅದನ್ನು ನೀವು ಯಾರಿಗೋ ಕೊಟ್ಟಿದ್ದೀರಾ ಅನ್ನೋ ರೀತಿಯಲ್ಲಿ ಕನೆಕ್ಟ್ ಆಗ್ತಾಯಿದೆ ಕರ್ಮ. ಇಲ್ಲ ನಿಮ್ಮವರಿಂದ, ನಿಮ್ಮ ಅಪ್ಪ ಅಮ್ಮ, ನಿಮ್ಮ ಪಿತೃಗಳಿಂದ ಆ ರೀತಿಯ ಒಂದು ಕರ್ಮ ಸೃಷ್ಟಿಯಾಗಿರುತ್ತೆ. ಅದನ್ನು ನೀವು ಕೂಡ ಆ ಋಣವನ್ನು ತೀರಿಸಲಿಕ್ಕೆ ಕೂಡ ಬಂದಿರ್ತೀರಾ ಅನ್ನೋ ರೀತಿಯಲ್ಲಿ ಕೂಡ ಕನೆಕ್ಟ್ ಆಗ್ತದೆ. ಆ ಒಂದು ಕರ್ಮದ ಎನರ್ಜಿ, ಆ ನೋವು ನೀವು ತಗೊಂಡಾಗ ಅವರಿಗೆಲ್ಲ ಒಂದು ರೀತಿಯಲ್ಲಿ ಒಳಗೆ ಸಂಕಟ ಆಗುತ್ತೆ. ಆ ಎನರ್ಜಿ ಅನ್ನೋದು ಹೋಗಿರೋದು
ಇರೋದಿಲ್ಲ. ಅವರು ಪಿತೃಗಳೇ ಆಗಿರ್ಬೋದು, ಹಾಗೆ ನಿಮ್ಮವರೇ ಆಗಿರ್ಬೋದು, ಅವರಿಗೆಲ್ಲೋ ಒಂದು ರೀತಿಯಲ್ಲಿ ಒಳಗೆ ಸಂಕಟ ಆಗುತ್ತೆ. ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ, ನನ್ನ ಮಗಳಿಗೆ ಯಾಕೆ ಹೀಗಾಗ್ತಿದೆ, ನನ್ನ ಮಗನಿಗೆ ಯಾಕೆ ಮದುವೆ ಆಗ್ತಾಯಿಲ್ಲ, ಮಕ್ಕಳು ಆಗ್ತಾಯಿಲ್ಲ ಅಂತೇಳಿ ಅವ್ರಿಗೆ ಒಳಗೆ ಸಂಕಟ ಆಗ್ತಾಯಿದೆ. ಅಂದರೆ ಆ ಸಂಕಟವನ್ನು ಅವ್ರು ಯಾರಿಗೋ ಕೊಟ್ಟಿದ್ರು ಅನ್ನೋ ರೀತಿಯಲ್ಲಿ ಕೂಡ ಎನರ್ಜಿ ಕನೆಕ್ಟ್ ಆಗುತ್ತೆ. ಯಾವುದೂ ಕೂಡ ಕರ್ಮ ಬಂಧನದಿಂದ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ನೀವು ಒಳ್ಳೆಯದನ್ನಾದರೂ ಕೊಡಿ, ಕೆಟ್ಟದನ್ನಾದರೂ ಕೊಡಿ, ಅದು ನಿಮ್ಮನ್ನು ಬೆಂಬಿಡದೆ ರಕ್ಷಣೆನೂ ಮಾಡುತ್ತೆ, ಹಾಗೆ ಕಾಡ್ತದೆ. ಹಾಗಾಗಿ ಪಿತೃ ಋಣ ಕೂಡ ತುಂಬ ದೊಡ್ಡದು. ಅದನ್ನು ತೀರಿಸ್ಕೊಳ್ಬೇಕು. ಅನಿವಾರ್ಯ ಕಾರಣ ಕೊಟ್ಟು ಪಿತೃ ಒಂದು ಕೆಲಸ ಕಾರ್ಯಗಳಿಗೆ ಹೋಗದೆ ಇರ್ಬೋದು, ಇಲ್ಲ ಅಂದರೆ ಹಣ ಇದೆ ಅಂತೇಳಿ ಹಣನ ಕೊಟ್ಟು ನನ್ನ ಕರ್ತವ್ಯ ಮುಗೀತು ಅಂತೇಳಿ ಹೇಳೋದಾಗಿರ್ಬೋದು, ಮಾಡೋ ಹಾಗಿಲ್ಲ. ದೂರದಲ್ಲಿದ್ದೀನಿ ಅನ್ನೋ ಕಾರಣನೂ ಕೊಡೋ ಹಾಗಿಲ್ಲ. ತಪ್ಪಿಸ್ಬೇಕು ಮನಸ್ಸು. ಯಾವ ರೀತಿ ಅಂದರೆ, ನಾನು ದೂರದಲ್ಲಿದ್ದೀನಿ, ನನ್ನ ಅಪ್ಪ ಅಮ್ಮ ನನ್ನ ಪಿತೃಗಳ ಒಂದು ತರ್ಪಣ ಕೊಡಲಿಕ್ಕೆ ನಾನು ಹೋಗೋಕ್ಕಾಗ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ನಿಮ್ಮ ಮನಸ್ಸು ಒದ್ದಾಡುತ್ತಲ್ಲ, ಅದಕ್ಕೆ ಬೇರೆ ಅನ್ನೋದೊಂದು ಕರ್ಮ ಸೃಷ್ಟಿಯಾಗುತ್ತೆ. ಅದನ್ನು ನೀವು ನೆಗ್ಲೆಕ್ಟ್ ಮಾಡಿ, ನಾನು ಹೋಗೋ ಅವಶ್ಯಕತೆ ಇಲ್ಲ, ಹಣ ಕೊಟ್ಟರೆ ಸಾಕು ಅವ್ರು ಮಾಡ್ತಾರೆ ಅನ್ನೋ ರೀತಿ ಇದಕ್ಕೂ ಬೇರೆ ಕರ್ಮ ಸೃಷ್ಟಿಯಾಗುತ್ತೆ. ಅದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಈ ಒಂದು ಬ್ಲಾಕೇಜ್ಗಳು ಕೂಡ ಇಲ್ಲಿ ಕಾಣಿಸ್ತಾ ಇದ್ದಾವೆ. ಅಂದರೆ ನಿಮ್ಮ ಕರ್ತವ್ಯಗಳನ್ನು ನೀವೆಲ್ಲೋ ಮರಿತಾ ಇದ್ದೀರಾ. ಆ ಒಂದು ಪಿತೃಗಳು ಎಲ್ಲೋ ಒಂದು ರೀತಿಯಲ್ಲಿ ನೋವು ಪಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಕೂಡ ಕನೆಕ್ಟ್ ಆಗ್ತದೆ. ಅವರಿಗೆ ನೀವು ಕೊಡೋ ಒಂದು ದುಡ್ಡು, ಇಲ್ಲ ಯಾರ ಹತ್ರನೋ ಮಾಡಿಸೋ ಒಂದು ಪೂಜೆ, ಅದು ಇಷ್ಟ ಇಲ್ಲ. ನೀವೇ ಆ ಪೂಜೆಯಲ್ಲಿ ಪಾಲ್ಗೊಳ್ಬೇಕು. ಅದನ್ನು ಅವ್ರು ಬಯಸ್ತಾ ಇದ್ದಾರೆ. ನಿಮ್ಮ ಪ್ರೀತಿಯ ಒಂದು ಪ್ರಾರ್ಥನೆಯನ್ನು ಅವರು ಕೇಳ ಬಯಸ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ನೀವು ಕೊಡುವ ಆಹಾರ, ಹಾಗೆ ಒಂದು ಪೂಜೆ, ಅದ್ರ ಬಗ್ಗೆ ಗಮನ ಇಲ್ಲ. ಅವ್ರಿಗೆ ನೀವೇ ಬೇಕು ಅನ್ನೋ, ಅಂದರೆ ನಿಮ್ಮನ್ನೇ ನೋಡಬೇಕು ಅನ್ನೋ ಒಂದು ಹವಣಿಕೆ ಇರುತ್ತೆ. ಅಂದರೆ ನೀವೇ ಅವರ ಪೂಜೆಯಲ್ಲಿ ಪಾಲ್ಗೊಳ್ಬೇಕು, ಅವರಿಗೆ ಸ್ಪಂದಿಸಬೇಕು ಭಾವನಾತ್ಮಕವಾಗಿ ಅನ್ನೋ ರೀತಿಯಲ್ಲಿ ಉದ್ದೇಶ ಇದ್ದಾಗ ಕೆಲವು ಬ್ಲಾಕೇಜ್ಗಳು ಉಂಟಾಗ್ತದೆ. ಅಂದರೆ ನೀವು ದುಡಿತಾ ಇದ್ದೀರಾ, ಹಣ ಇದೆ, ನೆಮ್ಮದಿ ಇಲ್ಲ, ಮಾನಸಿಕವಾಗಿ ಎಲ್ಲೋ ಒಂದು ರೀತಿಯಲ್ಲಿ ಒದ್ದಾಡ್ತಾ ಇದ್ದೀರಾ. ಒಂದ್ಸರಿ ಈ ರೀತಿಯೂ ಆಗ್ಬೋದು. ನಿಮ್ಮ ಮಕ್ಕಳು ದಾರಿ ತಪ್ಪೋದನ್ನು ನಿಮ್ಮ ಕಣ್ಣೆದುರಿಗೆ ನೀವೇ ನೋಡ್ತೀರಾ. ಅಲ್ಲಿಗೆ ನಿಮ್ಮ ಪಿತೃಗಳಿಗೆ ತಂದೆ ತಾಯಿಗೆ ನೀವೇನು ನೋವು ಕೊಟ್ಟಿರ್ತೀರಲ್ಲ, ಅದನ್ನು ನಿಮ್ಮ ಕಣ್ಣೆದುರಿಗೆ ಈ ರೀತಿಯಾಗಿ ಪಾಠ ಕರ್ಮ ಕಲಿಸ್ತಾ ಇದೆ ಅನ್ನೋದು ಕೂಡ ಸೂಚನೆ ಆಗಿರುತ್ತೆ. ಹಾಗಾಗಿ ಇಲ್ಲಿ ಆ ತಪ್ಪುಗಳಾಗ್ಬಿಟ್ಟಿದೆ ಅಂದರೆ ಆ ತಪ್ಪಿಗೆ ಒಂದು ಪ್ರಾಯಶ್ಚಿತ್ತ ಅಂತೇಳಿ ನೀವು ಪಡಬೇಕು. ಗುರುವಿನ ಸಮ್ಮುಖದಲ್ಲಿ ಅವರನ್ನು ಸಾಕ್ಷಿಯಾಗಿಟ್ಕೊಂಡು, ನನ್ನಿಂದ ತುಂಬ ದೊಡ್ಡ ತಪ್ಪಾಗಿದೆ, ನಾನು ಆ ಸಮಯದಲ್ಲಿ ಅರಿಲಿಲ್ಲ, ಇದನ್ನು ಒಂದು ಮೂಢನಂಬಿಕೆ ಅಂದ್ಕೊಂಡೆ, ಈ ರೀತಿಯೆಲ್ಲ ಎನರ್ಜಿ ಅನ್ನೋದು ಇರೋದಿಲ್ಲ ಅಂಥೇಳಿ ನಾನು ಅಂದ್ಕೊಂಡಿದ್ದೆ, ಆದರೆ ಖಂಡಿತವಾಗಿ ಇದೆ ಅಂಥೇಳಿ ನಾನು ನಂಬ್ತೀನಿ, ಖಂಡಿತ ನನ್ನಿಂದ ತಪ್ಪಾಗಿದೆ ಅನ್ನೋ ರೀತಿಯಲ್ಲಿ ನೀವು ಕ್ಷಮೆಯನ್ನು ಯಾಚಿಸಿ. ಅಂದರೆ ಆ ಪಾಠವನ್ನು ಕಲಿತು ತಿದ್ಕೊಂಡಾಗ ಆ ಎನರ್ಜಿಯ ಬ್ಲಾಕೇಜ್ಗಳು ರಿಮೂವ್ ಆಗ್ತವೆ. ಅಂದರೆ ನೀವು ಪಾಠವನ್ನು ಕಲ್ತ್ರಿ, ಸರಿಯಾದ ಸಮಯಕ್ಕೆ ಸರಿಯಾಗಿ ಅದು ಮನವರಿಕೆ ಆಗೋ ರೀತಿಲಿ ಅಂದಾಗ ಆ ಎನರ್ಜಿಯಲ್ಲಿ ರಿಮೂವ್ ಆಗುತ್ತೆ. ಅದೇ ಬ್ಲಾಕೇಜ್ಗಳು ರಿಮೂವ್ ಆಗೋ ಒಂದು ಸೂಚನೆ ಆಗಿರುತ್ತೆ. ನೀವು ಪಾಠ ಎಲ್ಲಿವರೆಗೂ ಕಲಿಯೋದಿಲ್ವೋ ಅಲ್ಲಿವರೆಗೂ ಆ ಪಾಠವನ್ನು ಕಲಿಸಲಿಕ್ಕೆ ಅನೇಕ ರೀತಿಯ ಅಂಥದ್ದೇ ಒಂದು ಅದಕ್ಕೆ ಸಂಬಂಧಿಸಿದಂಥ ಕೆಲವು ಸಮಸ್ಯೆಗಳನ್ನು ನೀವು ಜೀವನದಲ್ಲಿ ಕಣ್ಣೆದುರಿಗೆ ನೋಡ್ತಾ ಇರ್ತೀರ ಅನ್ನೋ ರೀತಿಯಲ್ಲಿ ಕೂಡ ಎನರ್ಜಿ ಕನೆಕ್ಟ್ ಆಗ್ತದೆ ಕೆಲವರಿಗೆ. ನಾನು ತುಂಬ ಕಾರ್ಡ್ಗಳನ್ನು ಇಲ್ಲಿ ವಿಶ್ಲೇಷಿಸ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ಹೇಳಿರುವ ಈ ಮೆಸೇಜ್ಗಳು ನಿಮ್ಮ ಎನರ್ಜಿಗೆ ತುಂಬಾ ಹತ್ತಿರವಾಗಿ ಕನೆಕ್ಟ್ ಆಗಿದೆ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ನನಗೆ ಕಾಣಿಸ್ತಾ ಇದೆ. ಹಾಗೆ ಇನ್ನೊಂದು ಏನಪ್ಪ ಅಂದರೆ, ಇಲ್ಲಿ ನಾಗದೋಷ ಕೂಡ ಕೆಲವರ ಎನರ್ಜಿಯಲ್ಲಿ ಕಾಣಿಸ್ಬೋದು. ನಿಮ್ಮ ಪಿತೃಗಳು ಒಂದು ಕಡೆ ಇರುವ ಒಂದು ನಾಗನನ್ನು ಬೇರೆ ಕಡೆ ಪ್ರತಿಷ್ಠಾಪನೆ ಮಾಡದಿರ್ಬೋದು, ಇಲ್ಲ ತೆಗೆದಿರ್ಬೋದು. ಅಲ್ಲಿ ಆ ಜಾಗ ಇಲ್ಲ ಆ ಒಂದು ಜಮೀನಾಗಿರ್ಬೋದು, ಅಲ್ಲಿ ಇರಬಾರ್ದು ಅದು ಅನ್ನೋ ಉದ್ದೇಶಕ್ಕೆ, ಇಲ್ಲ ಅದನ್ನು ಯಾರೂ ತಗೊಳಕ್ಕಾಗಲ್ಲ, ಸೇಲ್ ಮಾಡೋಕ್ಕಾಗಲ್ಲ ಅನ್ನೋ ಒಂದು ನೆಪ ಕಾರಣ ಕೊಟ್ಟು ಅದನ್ನು ಶಾಂತಿ ಮಾಡಿಸಿ ಅದನ್ನು ತೆಗೆದಿರ್ಬೋದು. ಈ ರೀತಿ ಕೂಡ ಮಾಡಿದಾಗ ಆ ಒಂದು ದೋಷ ನಿಮ್ಮನ್ನು ಕಾಡ್ತಾ ಇರುತ್ತೆ. ಅದು ಕೂಡ ನಿಮಗೆ ಮದುವೆ ಆಗೋದು ತಡ ಆಗಿರ್ಬೋದು, ಮಕ್ಕಳಾಗೋದು ತಡ ಆಗಿರ್ಬೋದು ಅನ್ನೋದನ್ನು ಸೂಚಿಸ್ತಾ ಇದೆ. ಇಲ್ಲಿ ನೀವು ಪಶ್ಚಾತ್ತಾಪ ಪಟ್ಟು ಆ ಪಾಠವನ್ನು ಕಲಿಬೇಕು. ಆ ಒಂದು ಮೂಲ ಸ್ಥಾನವಾಗಿರುತ್ತೆ ಅದು. ಯಾಕಂದರೆ ಆ ಶಕ್ತಿಯಲ್ಲಿಂದ ಹೊರಗೆ ಹೋಗ್ಲಿಕ್ಕೆ ಇಷ್ಟಪಟ್ಟಿರೋದಿಲ್ಲ. ಯಾಕಂದರೆ ಅದರ ಮೂಲ ಸ್ಥಾನ ಅದು ತಲಾಂತರದಿಂದ ಅಲ್ಲಿರುತ್ತೆ. ಆದರೆ ನೀವು ಆ ಸಮಯದಲ್ಲಿ ಒಂದೇ ಕ್ಷಣ ಯೋಚಿಸದೆ ಹಣದ ಆಸೆಗೆ, ಇಲ್ಲ ಇನ್ಯಾವುದೋ ಒಂದು ರೀತಿ ಕಾರಣ ಕೊಟ್ಟು ಆ ಜಾಗ ಬೇಕು ಅನ್ನೋ ಉದ್ದೇಶದಿಂದ ಆ ಮರವನ್ನು ಕಡಿಸೋದು, ಇಲ್ಲಾಂದರೆ ಇಲ್ಲೇನೋ ಮಾಡಿದ್ರೆ ಖಂಡಿತವಾಗಿಯೂ ಅದು ನಿಮ್ಮ ಮೇಲೆ ಪರಿಣಾಮ ಬೀರುತ್ತೆ. ಡೈವರ್ಸ್ ಆಗ್ಬೋದು, ಅಬಾರ್ಷನ್ ಆಗ್ಬೋದು, ಪದೇ ಪದೇ ಮಕ್ಕಳಾಗದೇ ಇರ್ಬೋದು, ಮದುವೆನೇ ಆಗೋದಿಲ್ಲ. ಈ ರೀತಿ ಕೂಡ ಎನರ್ಜಿ ಕನೆಕ್ಟ್ ಆಗ್ತದೆ. ಇದಕ್ಕೆ ಏನಪ್ಪ ಅಂದರೆ, ಇದು ಒಂದು ರಿಮೂವ್ ಆಗೋಲ್ಲ ಅಂತಲ್ಲ, ಈ ಎನರ್ಜಿ ರಿಮೂವ್ ಆಗುತ್ತೆ, ಈ ಬ್ಲಾಕೇಜ್ಗಳು ಹೋಗುತ್ತೆ. ಯಾಕಂದರೆ ನೀವು ಯಾರೋ ಒಬ್ಬರು ತಪ್ಪು ಮಾಡಿರ್ತಾರೆ, ಇಲ್ಲ ನೀವೇ ತಗೊಳ್ಳಿ, ನಿಮ್ಮ ಮಕ್ಕಳೇ ತಪ್ಪು ಮಾಡಿರ್ತಾರೆ, ತುಂಬ ಒಂದು ನಿಮ್ಗೆ ಅತೀವ ನೋವು ಕೊಟ್ಟಿರ್ತಾರೆ. ಆದರೂ ಕೂಡ ಅವರು ಒಂದು ವರ್ಷದಲ್ಲಿ ಅವರ ನಡೆ ನುಡಿ ಎಲ್ಲವೂ ಬದಲಾವಣೆಯಾಗಿ ಅವ್ರಿಗೆ ತುಂಬ ಸಂತೋಷ ಕೊಡೋ ರೀತಿಯಲ್ಲಿ ಅವ್ರು ಬದಲಾವಣೆ ಆಗಿಬಿಟ್ರಪ್ಪ. ಅಂದರೆ ಅವರು 10 ವರ್ಷ ಮಾಡಿದ ತಪ್ಪುಗಳನ್ನು ಮರೆಸುವಂತೆ ಈ 1 ವರ್ಷದಲ್ಲಿ ಅವರು ಚೇತರಿಕೆಯನ್ನು, ಒಂದು ಒಳ್ಳೆಯ ಸಂಸ್ಕಾರ ರೀತಿ ನೀತಿಗಳನ್ನು ಕಲ್ತರು ಅಂದರೆ ನಿಮಗೆ ತುಂಬ ಖುಷಿಯಾಗುತ್ತೆ. ಅಂಥ ಸಂದರ್ಭದಲ್ಲಿ ಅವ್ರು ಬಂದು, ನಾನು 10 ವರ್ಷಗಳು ಏನು ತಪ್ಪು ಮಾಡಿದೆ, ಆ ತಪ್ಪುಗಳನ್ನು ನಾನು ತಿದ್ಕೊಂಡಿದ್ದೀನಿ, ಕ್ಷಮಿಸ್ಬಿಡಿ ಅಂದಾಗ ನೀವು ಖಂಡಿತ ಕ್ಷಮಿಸ್ತೀರ ತಾನೆ. ಅದೇ ರೀತಿ ಕರ್ಮ ಅಂದರೆ ನೀವು ತಿಳಿದೇ ಮಾಡಿದಿರೋ ಇಲ್ಲ ನಿಮ್ಮ ಪೂರ್ವಜರು ಮಾಡಿದಾರೋ, ಒಟ್ಟಾರೆಯಾಗಿ ಈ ಸಮಯದಲ್ಲಿ ಒಂದು ಪ್ರಾಯಶ್ಚಿತ್ತ ಮಾಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಪ್ರಾಯಶ್ಚಿತ್ತ ಅಂದರೆ ನಾನು ತಿಳಿಯದೆಯೋ ನನ್ನಿಂದ ಆಗಿರ್ಬೋದು, ನನ್ನ ಪಿತೃಗಳಿಂದ ಆಗಿರ್ಬೋದು, ಏನಾದರೂ ತಪ್ಪಾಗಿದ್ದರೆ ನಮ್ಮನ್ನು ಕ್ಷಮಿಸ್ಬಿಡಿ ಅನ್ನೋ ರೀತಿಲಿ ಒಂದು ದೋಷಗಳನ್ನು ನೀವು ಪರಿಹಾರ ಮಾಡ್ಕೊಳ್ಬೇಕು. ಕೆಲವರು ನಾಗಾರಾಧನೆ ಮಾಡಬೇಕು, ಕೆಲವರು ಪಿತೃಗಳ ಒಂದು ಪಿತೃಪಕ್ಷವನ್ನು ಆಚರಣೆ ಮಾಡಬೇಕು ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅದನ್ನು ಯಾರ ಹತ್ರ ಪೂಜೆ ರೂಪದಲ್ಲಿ ಮಾಡಿಸ್ತಿರೋ, ದಾನ ಧರ್ಮವನ್ನು ಕೊಡ್ತಿರೋ, ಯಾವ ರೀತಿನಾದರೂ ನೀವು ಅವರ ಹೆಸರನ್ನು ಸ್ಮರಣೆ ಮಾಡಿಕೊಂಡು
ಸಲ್ಲಿಕೆ ಮಾಡ್ಬೋದು. ಅದ್ರ ಜೊತೆಗೆ ನೀವು ಅಮಾವಾಸ್ಯೆ ದಿನ ಒಂದು ಶುದ್ಧ ನೀರಿಗೆ ಸ್ವಲ್ಪ ಕಪ್ಪು ಎಳ್ಳನ್ನು ಬೆರೆಸಿ ಕೈಯಲ್ಲಿ ಆ ಒಂದು ಪಾತ್ರೆಯನ್ನು ಹಿಡ್ಕೊಂಡು, ಅಂದರೆ ಒಂದು ಲೋಟವನ್ನು ಹಿಡ್ಕೊಂಡು ಅದನ್ನು ನೀವು ಬೆಳಗ್ಗೆ ಒಂದು 6 ಗಂಟೆಗೆ, ಅಮಾವಾಸ್ಯೆಯ ಬೆಳಗ್ಗೆ 6 ಗಂಟೆಗೆ ನದಿ ತೀರದಲ್ಲಾಗಿರ್ಬೋದು, ಇಲ್ಲ ನಿಮ್ಮ ಮನೆ ಹತ್ರನೇ ಆಗಿರ್ಬೋದು, ನಿಮ್ಮ ಪಿತೃಗಳನ್ನು ಸ್ಮರಣೆ ಮಾಡಿಕೊಂಡು ದಕ್ಷಿಣ ದಿಕ್ಕಿಗೆ ತಿರುಗಿ ಅವರಿಗೆ ಒಂದು ಅರ್ಘ್ಯವನ್ನು ಕೊಟ್ಟು ನನ್ನನ್ನು ಕ್ಷಮಿಸ್ಬಿಡಿ, ನನ್ನ ತಪ್ಪುಗಳನ್ನು ಕ್ಷಮಿಸ್ಬಿಡಿ ಅನ್ನೋ ರೀತಿಯಲ್ಲಿ ಪಶ್ಚಾತ್ತಾಪ ಪಟ್ಟು ತರ್ಪಣವನ್ನು ಕೊಟ್ಟರು ಕೂಡ ಅವರು ಸುಪ್ರೀತರಾಗ್ತಾರೆ ಅನ್ನೋ ರೀತಿಯಲ್ಲಿ ಕೂಡ ಎನರ್ಜಿ ಕನೆಕ್ಟ್ ಆಗ್ತಾ ಇದೆ. ಇವೇ ಆಗ್ತಾ ಇಲ್ಲ, ಮಕ್ಕಳಾಗೋದ್ರಲ್ಲಿ ಅಡೆತಡೆ ಆಗ್ತಿದೆ, ಪದೇ ಪದೇ ಅಭಾಷನ್ ಆಗ್ತಾ ಇದೆ ಅಂದರೆ ಇಲ್ಲಿ ನಾಗದೋಷವನ್ನೇ ಸೂಚಿಸ್ತಾ ಇದೆ. ಅಂದರೆ ನಾಗರಾವು ಹೊಡೆದದ್ದಾಗಿರ್ಬೋದು, ಇಲ್ಲ ಅದಕ್ಕೆ ಏನಾದರೂ ತೊಂದರೆ ಕೊಟ್ಟದ್ದಾಗಿರ್ಬೋದು, ಅದ್ರ ಸ್ಥಳ ಬದಲಾವಣೆ ಮಾಡಿದ್ದಾಗಿರ್ಬೋದು, ಈ ರೀತಿಯಾಗಿ ಎನರ್ಜಿ ಕಾಣಿಸ್ತಾ ಇದೆ. ಹಾಗಾಗಿ ಆ ಒಂದು ಸಂತಾನದಲ್ಲಿ ನಿಮಗೆ ತೊಂದರೆ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಇದಕ್ಕೊಂದು ಪಶ್ಚಾತ್ತಾಪದ ಒಂದು ಪೂಜೆಯನ್ನು ಮಾಡಿಸ್ಕೊಬಿಡಿ. ಅಂದರೆ ಪೂಜೆ ಮಾಡಿಸ್ಬೇಕು, ಅದು ಸರಿಯಾಗುತ್ತೆ ಅನ್ನೋ ಭಾವ ಇರಬಾರ್ದು. ಭಾವನಾತ್ಮಕವಾಗಿ ಪಶ್ಚಾತ್ತಾಪ ಪಟ್ಟು ಆ ಒಂದು ಶಕ್ತಿಗೆ ಸ್ಪಂದಿಸ್ಬೇಕು. ನೀವು ಒಂದು ಪ್ರೀತಿಯಿಂದ ಮಾಡ್ತಾರಲ್ಲ ಆ ರೀತಿಯಾಗಿ, ಅಂದರೆ ನಿಮ್ಮ ಮಕ್ಕಳನ್ನ ನೀವು ಹದಗೆಟ್ಟು ದಾರಿ ತಪ್ಪಿದಾಗ ಅವ್ರು ಮತ್ತೆ ಸರಿ ದಾರಿಗೆ ಬಂದಾಗ ಹೇಗೆ ನೀವು ಅವರಿಗೆ ಸ್ಪಂದಿಸಿ ಅವರನ್ನು ಕ್ಷಮಿಸಿ ಅವರಿಗೆ ಜೀವನದಲ್ಲಿ ಸಪೋರ್ಟ್ ಮಾಡ್ತೀರಲ್ಲ, ಅದೇ ರೀತಿಯಾಗಿ ನೀವು ಒಂದು ಕ್ಷಮೆಯನ್ನು ಯಾಚಿಸಬೇಕು ಅಂತ ಹೇಳಿ ಬರ್ತಾ ಇದೆ ಎನರ್ಜಿ. ಇದಕ್ಕೋಸ್ಕರ ಆಶ್ಲೇಷ ಬಲಿ ಮಾಡ್ಬೋದಾ ಕೇಳಿಸ್ಕೊಳ್ಳಿ ಎಲ್ಲಾದರೂ ಒಂದು ಹತ್ರ. ಹಾಗೆ ನಾಗ ಪ್ರತಿಷ್ಠಾಪನೆಗೆ ಏನಾದರೂ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ, ಇಲ್ಲ ಸುಬ್ರಹ್ಮಣ್ಯ ಇಂಥ ಕ್ಷೇತ್ರಗಳಲ್ಲಿ ಹೋಗಿ ನೀವು ನಾಗ ಪ್ರತಿಷ್ಠಾಪನೆ ಕೂಡ ಈ ಅಭಾಷನ್ ಪದೇ ಪದೇ ಆಗ್ತಾಯಿದೆ, ಮದುವೆ ಆಗ್ತಾ ಇಲ್ಲ ಅಂದರೂ ಕೂಡ ಇಲ್ಲಿ ಮಾಡಿಸ್ಬೋದು ಅನ್ನೋ ರೀತಿಯಲ್ಲಿ ಕೂಡ ಕನೆಕ್ಟ್ ಆಗ್ತದೆ ಎನರ್ಜಿ. ಇನ್ನೂ ಕೆಲವರು ನನಗೆ ಹೋಗೋಕ್ಕಾಗೋದೇ ಇಲ್ಲಪ್ಪ ಅಂದರೆ ಎಲ್ಲರೂ ಅಭಿಷೇಕವನ್ನೇ ಮಾಡಿಸಿ ಭಗವಂತನ ಹೋಲಿಸ್ಕೊಳ್ಬೇಕು ಅಂತ ಏನಿಲ್ಲ. ಇಲ್ಲಿ ನಿಮ್ಮ ಕೈಲಾದ ಒಂದು ಸೇವೆಯನ್ನು ಮಾಡಿ ಪಶ್ಚಾತ್ತಾಪದಿಂದ ನೀವು ನಿಮ್ಮ ಕೈಲಾದ ಒಂದು ನಾಗರ ಸೇವೆಯನ್ನು ಮಾಡಿದರೂ ಕೂಡ ನಾಗರ ಕಲ್ಲಿನ ಬಳಿ ಹೋಗಿ, ಅಶ್ವತ್ಥ ವೃಕ್ಷದ ಕೆಳಗೆ ನಾಗರ ಕಲ್ಲು ಇದ್ದೇ ಇರುತ್ತೆ ಪ್ರತಿಯೊಂದು ಊರಲ್ಲೂ, ಪ್ರತಿಯೊಂದು ಸ್ಥಳದಲ್ಲೂ. ಅದು ಒಂದು ಊರ ಹೆಬ್ಬಾಗಿಲಲ್ಲೇ ಇರುತ್ತೆ ಕೆಲವೊಂದು ಸಾರಿ. ಅಂಥ ಜಾಗಕ್ಕೆ ಅಂದರೆ ಬೆಳಗ್ಗೆ ಒಂದು 42 ಸಂಕಲ್ಪದ ರೀತಿಯಲ್ಲಿ, 42 ದಿನದ ಸಂಕಲ್ಪದ ರೀತಿಯಲ್ಲಿ ನೀವು ಒಂದು ಪೂಜೆಯನ್ನು ಕೈಗೊಳ್ಳಿ. ಈ ಸಮಯದಲ್ಲಿ ನಾನ್ ವೆಜ್ ತಿನ್ನಬಾರ್ದು, ಮದ್ಯ ಮಾಂಸ ಈ ಥರ ಯಾವುದೇ ರೀತಿ ದುಶ್ಚಟಗಳನ್ನು ಅಭ್ಯಾಸಗಳನ್ನು ತ್ಯಜಿಸಬೇಕಾಗತ್ತೆ. ಆಶ್ಲೇಷ ಬಲಿ ಮಾಡ್ಸೋಕ್ಕಾಗ್ತಾ ಇಲ್ಲ, ಹೋಗೋಕ್ಕಾಗ್ತಾ ಇಲ್ಲ, ಹಣ ಇಲ್ಲ, ಒಂದು ನಾಗ ಪ್ರತಿಷ್ಠಾಪನೆಗೂ ನಮ್ಮ ಹತ್ರ ಕೊಡ್ಲಿಕ್ಕೆ ಹಣ ಇಲ್ಲ, ಅಷ್ಟೊಂದು ಹೀನಾಯ ಸ್ಥಿತಿ ಆಗಿಬಿಟ್ಟಿದೆ, ಆ ಕರ್ಮ ನಮ್ಮನ್ನು ಈ ಬೆಂಬಿಡದೆ ಕಾಡ್ತಾ ಇದೆ ಅಂಥೇಳಿ ನಿಮ್ಗೆ ಅಂದ್ಕೊಂಡು ಈಗಾಗಲೇ ನೀವು ಕೊನೆಯ ಹಂತಕ್ಕೆ ಬಂದಿದ್ದೀರಾ, ಏನೂ ನನಗೆ ಆಗ್ತಾನೇ ಇಲ್ಲ ಅನ್ನೋ ರೀತಿಯಲ್ಲಿ ಎಲ್ಲ ರೀತಿಯಲ್ಲೂ ನಿಮಗೆ ಬ್ಲಾಕೆಟ್ ತೋರಿಸ್ತಾ ಇದೆ ಅಂದರೆ ಇಲ್ಲಿ ಈ ರೀತಿಯಾಗಿ ನೀವು ಸೇವೆ ಮಾಡ್ಬೋದು. ಬೆಳಗ್ಗೆನೇ ಹೋಗಬೇಕಾಗತ್ತೆ, 5 ಗಂಟೆಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ನೀವು ಈ ಪೂಜೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ತುಪ್ಪದ 2 ದೀಪ ತಗೊಳ್ಳಿ, ಅರಿಶಿಣದ ಕೊಂಬನ್ನು ಕುಟ್ಟಿ ಅಂದರೆ ಮಿಕ್ಸಿ ಜಾರಲ್ಲಿ ಹಾಕಿ ನೀವು ಪೌಡ್ರ್ ಮಾಡಿಟ್ಕೊಂಡು ನೀವೇ ಅದನ್ನು ತಯಾರು ಮಾಡಿಟ್ಕೊಂಡಿರುವ ಅರಿಶಿಣ ಆಗಬೇಕು. ಹಾಗೆ ಶುದ್ಧವಾದ ಹಾಲು, ಶುದ್ಧವಾದ ನೀರು, ಒಂದು ಸ್ವಲ್ಪ ಶುದ್ಧವಾದ ಹೂಗಳನ್ನು ಹಾಗೆ ಈ ರೀತಿಯಾಗಿ ವ್ಯವಸ್ಥೆ ಮಾಡ್ಕೊಂಡು ಏನಾದರೂ ನೈವೇದ್ಯಕ್ಕೆ ತೊಗೊಳ್ಬೇಕಂದ್ರೆ ಬಾಳೆಹಣ್ಣನ್ನು ನೈವೇದ್ಯವಾಗಿ ತೊಗೊಳ್ಬೋದು, ಗುರುವಿನ ಸಂಕೇತವಾಗಿದೆ. ಹಾಗಾಗಿ ಇಷ್ಟನ್ನು ನೀವು ತೊಗೊಂಡು ಅಲ್ಲಿ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಒಂದು 5 ಗಂಟೆಗೆ ನೀವು ಹೋಗಿ ಅರಳಿ ವೃಕ್ಷಕ್ಕೆ ಒಂದು ನಿಮ್ಮ ಕೈಲಾದ ರೀತಿಯಲ್ಲಿ ಅದರ ಎದುರಿಗೆ ಕೂತ್ಕೊಂಡು ಒಂದು ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕು. ನನ್ನ ಹಿರಿಯರಾಗಿರ್ಬೋದು, ಪೂರ್ವಜರಾಗಿರ್ಬೋದು, ಇಲ್ಲ ನನ್ನಿಂದನೇ ಹಿಂದಿನ ಜನ್ಮದಲ್ಲಾಗಿರ್ಬೋದು, ಇಲ್ಲ ಹಿಂದಿನ ದಿನಗಳಲ್ಲಾಗಿರ್ಬೋದು, ಯಾವುದಾದ್ರೂ ರೀತಿಯಲ್ಲಿ ನಿಮಗೆ ಏನಾದರೂ ತೊಂದರೆ ಕೊಟ್ಟಿದ್ದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ, ನಮ್ಮ ಒಂದು ವಂಶದ ಉದ್ಧಾರಕ್ಕಾಗಿ ನಮ್ಮನ್ನು ಅನುಗ್ರಹಿಸಿ ಆಶೀರ್ವದಿಸಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳೋದ್ರ ಮೂಲಕ ನಂತರ ಆ ಶುದ್ಧವಾದ ನೀರನ್ನು ಅವರಿಗೆ ಅರ್ಪಣೆ ಮಾಡಿ, ಅಂದರೆ ಅಭಿಷೇಕದ ರೂಪದಲ್ಲಿ ಮಾಡಿ, ಹಾಲಿನ ಅಭಿಷೇಕ ಮಾಡಿ, ಅರಿಶಿಣವನ್ನು ಕೂಡ ಒಂದು ಶುದ್ಧವಾದ ನೀರಲ್ಲಿ ಬೆರೆಸಿ ಅದನ್ನು ಕೂಡ ಅಭಿಷೇಕ ಮಾಡಿ, ಮೊದಲು ನೀರು, ನಂತರ ಹಾಲು, ನಂತರ ಅರಿಶಿಣದ ಅಭಿಷೇಕವನ್ನು ಮಾಡಿ, ನಂತರ ನೀವು ತಗೊಂಡೋಗಿರುವ ಹೂವು ಹಾಗೆ ತುಪ್ಪದ ದೀಪಗಳನ್ನು ಬೆಳಗಿಸಿ ಬಾಳೆಹಣ್ಣಿನ ನೈವೇದ್ಯವನ್ನು ಮಾಡಿ, ಮತ್ತೆ ಒಂದು ಆ ಅರಳಿ ವೃಕ್ಷವನ್ನು ಒಂದು 11 ಪ್ರದಕ್ಷಿಣೆ ಹಾಕಿ ಒಂದು ಸುಬ್ರಹ್ಮಣ್ಯನ ಮಂತ್ರವನ್ನು, ಯಾವುದಾದ್ರೂ ಒಂದು ಶರವಣ ಭವಾಯ ನಮಃ ಅಂತ ಹೇಳಿ ಸುಬ್ರಹ್ಮಣ್ಯನ ಮಂತ್ರವನ್ನು ಪಠಿಸಿ ಕುಲದೇವರ ಸ್ಮರಣೆಯನ್ನು ಮಾಡ್ಕೊಳ್ಳಿ. ಹಾಗೆ ಆ ಸಮಯದಲ್ಲಿ ನಮ್ಮ ಪೂರ್ವಜರಿಂದ ಏನಾದರೂ ತಪ್ಪಾಗಿದ್ರೆ, ನನ್ನಿಂದ ಏನಾದರೂ ತಪ್ಪಾಗಿದ್ರೆ ಕ್ಷಮಿಸ್ಬಿಡಿ ಅನ್ನೋ ರೀತಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಹಾಗೆ ನಮ್ಮ ತಪ್ಪುಗಳನ್ನು ಕ್ಷಮಿಸಿ ನಮ್ಮನ್ನು ಅನುಗ್ರಹಿಸಬೇಕು, ಆಶೀರ್ವದಿಸಬೇಕು ಅನ್ನೋ ರೀತಿಯಲ್ಲಿ ನೀವು ಯಾವಾಗ ಪಶ್ಚಾತ್ತಾಪ ಪಟ್ಟು ಒಂದು ಪ್ರಾರ್ಥನೆಯನ್ನು ಮಾಡ್ತೀರೋ ಆ ಕರ್ಮ ಈ ಒಂದು ದೇವತೆಯ ಮೂಲಕ ಆ ಕರ್ಮ ಕಳೆಯುತ್ತೆ. ಅಂದರೆ ತಿಳಿದಾಗಿದೆಯೋ ತಿಳಿದೇನೆ ಆಗಿದೆಯೋ, ಒಟ್ಟು ನಿಮ್ಮ ಪೂರ್ವಜರಿಂದ ನಿಮ್ಮಿಂದ ಹಿಂದಿನ ಜನ್ಮದಲ್ಲಿ ಹಿಂದಿನ ದಿನಗಳಲ್ಲಿ ಏನಾಗಿದೆಯೋ ಆ ಕರ್ಮವನ್ನು, ಆ ಕರ್ಮದ ಬ್ಲಾಕೇಜ್ಗಳನ್ನು ತೆಗೆಯಲೇ ನೀವು ಬಂದಿರ್ತೀರ. ನಿಮ್ಮ ಆತ್ಮದ ಉದ್ದೇಶ ಹಾಗೆ ಆಗಿರುತ್ತೆ. ಹಾಗಾಗಿ ಇಲ್ಲಿ ಪದೇ ಪದೇ ನಿಮಗೆ ಆ ಒಂದು ಅಬಾರ್ಷನ್ ಆಗೋದು, ಇಲ್ಲ ಅಂದರೆ ಮಕ್ಕಳಾಗದೇ ಇರ್ಬೋದು, ಇಲ್ಲ ಅಂದರೆ ಅದರಲ್ಲಿ ದೋಷಗಳು ಕಾಣ್ತಾ ಇರ್ಬೋದು, ಇಲ್ಲ ದೋಷಗಳು ಇಲ್ಲದೇ ಇದ್ದರೂ ಕೂಡ ಮಕ್ಕಳಾಗ್ತಾ ಇಲ್ಲ, ಇಲ್ಲಾಂದರೆ ಮದುವೆ ಆಗ್ತಾ ಇಲ್ಲ, ತುಂಬ ವಯಸ್ಸಾಗಿದೆ, ತಪ್ಪು ಹೋಗ್ತಾ ಇದೆ ಅನ್ನೋದಾಗಿರ್ಬೋದು. ಈ ರೀತಿ ಆಗ್ತಾ ಇದೆ ಅಂದರೆ ಅದು ನಿಮಗೆ ಪಾಠ ಕಲಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದೆ. ನಿಮ್ಮ ಆತ್ಮದ ಉದ್ದೇಶ ಈ ರೀತಿ ನೋವುಗಳನ್ನು ಕೊಡೋದ್ರ ಮೂಲಕ ನೀನು ಸರಿಯಾದ ದಾರಿಯನ್ನು ಹುಡ್ಕೋ, ಅಂದರೆ ಆ ಕರ್ಮವನ್ನು ಕಳ್ಕೋ, ಆ ಬ್ಲಾಕೇಜ್
ಬ್ಲಾಕೇಜನ್ನು ರಿಮೂವ್ ಮಾಡ್ಕೊಳ್ಳೋಕೆ ಇದೊಂದು ದಾರಿಯಾಗಿದೆ. ಇದು ನಿನ್ನ ಜನ್ಮದ ಉದ್ದೇಶ ಅದೇ ಆಗಿದೆ. ಅದನ್ನು ಅರ್ಥಕೋ ಅನ್ನೋ ರೀತಿಯಲ್ಲಿ ಆ ಕಷ್ಟದ ಪರಿಣಾಮವನ್ನು ತೀವ್ರತೆಯನ್ನು ಅತಿ ಆಗಿಸುತ್ತೆ. ಆ ಸಮಯದಲ್ಲಿ ನೀವು ಅದಕ್ಕೆ ದಾರಿ ಹುಡುಕ್ತೀರಾ, ಏನು ಮಾಡ್ಕೊಳ್ಬೇಕು ಈ ರೀತಿ ಸಂದೇಶಗಳ ಮೂಲಕ ಯಾವುದಾದ್ರೂ ಒಬ್ಬರ ಒಂದು ಮಾತಿನ ಮೂಲಕ ಆ ಒಂದು ವಿಚಾರ ನಿಮ್ಮ ಎದುರಿಗೆ ಬರುತ್ತೆ. ಆ ಸಮಯದಲ್ಲಿ ನಿಮ್ಮ ಮನಸ್ಸು ಹೇಳುತ್ತೆ ಅದು ಸರಿ ಇದೆ, ನಾನು ಒಪ್ಕೊಳ್ಳೋಣ, ಮಾಡೋಣ ಅನ್ನೋ ರೀತಿಯಲ್ಲಿ ಏನಾದರೂ ಅನಿಸಿ ಆ ಎನರ್ಜಿ ಕನೆಕ್ಟ್ ಆಗಿ ನೀವು ಆ ಒಂದು ಸೇವೆಗೆ ನಿಂತರೆ ಖಂಡಿತವಾಗಿಯೂ ಅದೇ ನಿಮ್ಮ ಆತ್ಮದ ಉದ್ದೇಶ ಆಗಿರುತ್ತೆ. ಅಂದರೆ ಆ ಒಂದು ಬ್ಲಾಕೇಜ್ಗಳನ್ನು ಇಲ್ಲಿ ರಿಮೂವ್ ಮಾಡ್ಕೊಳ್ಳೋಕ್ಕೆ ಆ ಒಂದು ಸಂದೇಶ ನಿಮಗೆ ಈ ಸಮಯದಲ್ಲಿ ಸಿಕ್ಕಿರುತ್ತೆ. ಒಂದು ಎನರ್ಜಿಗೆ ಕನೆಕ್ಟ್ ಆಗಿ ನಂಬಿಕೆ ಇಟ್ಟು ಆ ಸಂದೇಶವನ್ನು ಕೇಳಿರ್ತೀರ ಆ ಸಮಯದಲ್ಲಿ, ಅಂದರೆ ಅದು ಸುಮ್ಮನೆ ನಿಮ್ಮನ್ನು ಆಯ್ಕೆ ಮಾಡ್ಕೊಂಡಿರಲ್ಲ. ಆ ಎನರ್ಜಿ ಅದು ಆ ಸಮಯದಕ್ಕೆ ಸರಿಯಾಗಿ ನಿಮ್ಮನ್ನು ಆಯ್ಕೆ ಮಾಡಿಕೊಂಡು ಈ ಸಜೆಷನ್ ನಿಮಗೆ ಸಿಕ್ಕಿರುವ ಹಾಗೆ ಮಾಡಿರುತ್ತೆ. ಅಂದರೆ ಖಂಡಿತ ಅದರ ಪರಿಹಾರ ಅಲ್ಲಿ ಸಾಧ್ಯ ಇದೆ, ನೀವು ಮಾಡಿಕೊಂಡ್ರೆ ನಂಬಿಕೆ ಇಟ್ಟು ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ಸೂಚನೆ ಸಿಗ್ತಾ ಇದೆ. ಹಾಗಾಗಿ ಇಲ್ಲಿ ನಾನು ದುಡ್ಡಿರೋರು ಈಗಾಗಲೇ ಯಾವುದಾದ್ರೂ ರೀತಿಯಲ್ಲಿ ಪರಿಹಾರ ಮಾಡ್ಕೊಳ್ಬೋದು, ಇಲ್ಲ ಅಂತಲ್ಲ. ಆದರೆ ನಮ್ಗೆ ಆಗೋದೇ ಇಲ್ಲ, ಈಗ ನಾವು ತುಂಬ ಒಂದು ಇಕ್ಕಟ್ಟಿನ ಪರಿಸ್ಥಿತಿಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ, ಅದನ್ನು ಮಾಡಿಸೋ ಅಷ್ಟು ನಮಗೆ ಆಗ್ತಾ ಇಲ್ಲ, ಸಮಯ ಇಲ್ಲ ಅಂತಲ್ಲ, ಹಣನೇ ಇಲ್ಲ ಅನ್ನೋ ರೀತಿಲಿ ಎನರ್ಜಿ ಕನೆಕ್ಟ್ ಆಗ್ತಾ ಇದೆ. ಅಂದರೆ ಇಲ್ಲಿ ನೀವು ಸರಳವಾಗಿ ನೀವೇ ಶರಣಾಗುವ ಮೂಲಕ, ಶರಣಾಗತಿ ಹೊಂದುವ ಮೂಲಕ ನೀವು ಆ ಸೇವೆಯನ್ನು ನೀವೇ ಮಾಡಬಹುದು. ಶರಣಾಗತಿಗಿಂತ ದೊಡ್ಡ ಪರಿಹಾರ ಯಾವುದೇ ಇಲ್ಲ. ಅಂದರೆ ಈಗ ನಾನು ಹಿಂದೆ ಉದಾಹರಣೆ ಹೇಳಿದ್ನಲ್ಲ, ನಿಮ್ಮ ಮಕ್ಕಳು ತುಂಬ ತಪ್ಪು ಮಾಡಿದ್ರು, ಆಮೇಲೆ 2 ವರ್ಷ ಅವ್ರ ಪರಿವರ್ತನೆಯಾಗಿ ನಿಮ್ಮ ಹತ್ರ ಬಂದು ಪಶ್ಚಾತ್ತಾಪ ಪಟ್ಟರು ಅಂದರೆ ನೀವು ಕ್ಷಮಿಸ್ಬಿಡ್ತೀರಲ್ಲ, ಅದೇ ರೀತಿ ಆ ಒಂದು ಎನರ್ಜಿಗೆ ಹಿಂದಿನ ಜನ್ಮದಲ್ಲಿ ನಿಮ್ಮಿಂದ ಆಗಿರ್ಬೋದು, ಹಾಗೆ ನಿಮ್ಮ ಪೂರ್ವಜರಿಂದ ಆಗಿರ್ಬೋದು, ತುಂಬ ತೊಂದರೆ ಆಗಿದೆ, ಅನ್ಯಾಯ ಆಗಿದೆ, ಆದರೂ ಕೂಡ ನೀವು ಕ್ಷಮಿಸಿ ಅನ್ನೋ ರೀತಿಯಲ್ಲಿ ಅವರಿಗೆ ಶರಣಾದ ತಕ್ಷಣ, ಆ ಎನರ್ಜಿಗೆ ಶರಣಾದ ತಕ್ಷಣ ಅಲ್ಲಿ ನಿಮಗೆ ಬ್ಲಾಕೇಜ್ಗಳು ರಿಮೂವ್ ಆಗೋಕ್ಕೆ ಸಾಧ್ಯ ಇದೆ. ಎಲ್ಲಿವರೆಗೂ ನೀವು ಅದರಿಂದ ಆ ತಪ್ಪಿನಿಂದ ಒಂದು ಪಾಠ ಕಲಿಯೋದಿಲ್ವೋ, ನಾನು ಅನ್ನೋ ಅಹಂಕಾರ, ನಾನು ಏನೂ ಅಂಥದ್ದು ಮಾಡಿಲ್ಲ ಅನ್ನೋ ರೀತಿಯಲ್ಲಿ ನೀವು ಯಾವಾಗ ಇರ್ತೀರೋ ಅಲ್ಲಿಯವರೆಗೂ ಈ ರೀತಿಯ ಒಂದು ಪ್ಯಾಟ್ರನ್ ಮುಂದುವರಿತಾನೆ ಇರ್ತದೆ. ಪದೇ ಪದೇ ನಿಮ್ಮ ಜೀವನದಲ್ಲಿ ಅಂಥ ಒಂದು ವಿಚಾರಗಳು ಮರುಕಳಿಸ್ತಾನೆ ಇರ್ತವೆ. ಇದಕ್ಕೆ ಒಬ್ಬರ ಎನರ್ಜಿನೇ ಕಾರಣ ಆಗಿರೋದಿಲ್ಲ, ಕರ್ಮ ಅನ್ನೋದು ಒಂದು ಸುತ್ತುವರ್ಕೊಂಡು ಬಂದಿರುತ್ತೆ. ಹಾಗಾಗಿ ಆ ಕರ್ಮಕ್ಕೆ ಅನುಗುಣವಾಗಿ ಒಂದು ಕುಟುಂಬದಲ್ಲಿ ಎಲ್ಲರೂ ಕನೆಕ್ಟ್ ಆಗಿರ್ತಾರೆ. ಅಲ್ಲಿ ನೋವು ಕೊಡೋರು ಇರ್ತಾರೆ, ಪ್ರೀತಿ ಮಾಡೋರು ಇರ್ತಾರೆ, ಹಾಗೆ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋರು ಇರ್ತಾರೆ, ಅರ್ಥ ಮಾಡ್ಕೊಳ್ಳದೇ ಇರ್ತಾರೆ. ಅಂದರೆ ಅಲ್ಲಿ ನೀವು ಕೆಲವು ಪಾಠಗಳನ್ನು ಕಲಿಬೇಕಾಗುತ್ತೆ, ಕೆಲವೊಂದು ವಿಚಾರಗಳನ್ನು ಬಿಡಬೇಕಾಗತ್ತೆ, ಕೆಲವೊಂದು ವಿಚಾರಗಳನ್ನು ತಗೊಳ್ಬೇಕಾಗತ್ತೆ. ಜೀವನದಲ್ಲಿ ಆತ್ಮದ ಉದ್ದೇಶವನ್ನು ಈಡೇರಿಸ್ಕೊಳ್ಳೋಕ್ಕೆ ಹಲವು ದಾರಿಗಳನ್ನು ತೆರೆದುಕೊಂಡು ನೀವು ಮುಂದೆ ಹೋಗಲೇಬೇಕಾಗತ್ತೆ. ಹೀಗಾಗಿಯೇ ಅಲ್ಲಿ ಭಿನ್ನ ಗುಣಗಳ ಒಂದು ಎನರ್ಜಿಗಳು ಒಂದು ಕುಟುಂಬದಲ್ಲಿ ಕನೆಕ್ಟ್ ಆಗಿರ್ತವೆ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಕರ್ಮನೇ ಕಾರಣ. ಕಾರಣವಿಲ್ಲದೆ ಜೀವನದಲ್ಲಿ ಏನೂ ನಡೆಯೋದಿಲ್ಲ. ಯಾರೂ ನಿಮ್ಮನ್ನು ಭೇಟಿ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ, ಯಾರ ಜೊತೆನೂ ನೀವು ಬೆರಿಲಿಕ್ಕೂ ಸಾಧ್ಯ ಇಲ್ಲ, ಯಾವುದೋ ಒಂದು ಕರ್ಮದಲ್ಲಿ ಸಿಕ್ಕಾಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಅದು ಹಿಂದಿನ ಜನ್ಮದ ಒಂದು ಬ್ಯಾಲೆನ್ಸ್ ಇರುತ್ತೆ, ಅದನ್ನು ಇಲ್ಲಿ ಕಳ್ಕೊಳ್ಬೇಕು. ಹಾಗೆ ಅದನ್ನು ಒಂದು ಪಾಠವನ್ನು ಕಲಿಯುವ ಮೂಲಕ ಅದರ ಒಂದು ಎನರ್ಜಿಯನ್ನು ರಿಮೂವ್ ಮಾಡ್ಕೊಳ್ಬೇಕು. ಇಲ್ಲ ಪಾಠ ಕಲೀಲಿಲ್ಲ ಅಂದರೆ ಅದು ನಿಮ್ಮ ಜೊತೆ ಹೀಗೆ ಮುಂದುವರಿತಾನೆ ಹೋಗುತ್ತದೆ. ಪದೇ ಪದೇ ಅದೇ ರೀತಿಯ ವಿಚಾರಗಳು ನಿಮ್ಮ ಜೀವನದಲ್ಲಿ ಮರುಕಳಿಸಿ ಕೊನೆಗೂ ನೀವು ಅದು ಏನೋ ಹೇಳ್ತಾರಲ್ಲ, ಪುನರಪಿ ಜನನಂ ಪುನರಪಿ ಮರಣಂ ಅನ್ನೋ ಹಾಗೆ ನೀವು ಈ ಜನ್ಮದಲ್ಲಿ ಕಲೀಲಿಲ್ಲ, ಮುಂದಿನ ಜನ್ಮದಲ್ಲಿ ಅದು ಮತ್ತೆ ರಿಪೀಟ್ ಆಗುತ್ತೆ. ಇದೇ ರೀತಿ ಆ ಒಂದು ಕರ್ಮ ನೀವು ಕಳ್ಕೊಳ್ಳೋವರೆಗೂ ಅದು ನಿಮ್ಮನ್ನು ಬೆಂಬಿಡದೆ ಕಾಡುತ್ತೆ. ಹಾಗಾಗಿ ಇಲ್ಲಿ ಒಳ್ಳೆಯದನ್ನು ಕೊಟ್ಟರು ಅದರ ಮೂಲ ಕರ್ತೃ ನೀವೇ ಆಗಿರ್ತೀರ, ಅದರ ಫಲವನ್ನು ಕೂಡ ನೀವೇ ಅನುಭವಿಸ್ಬೇಕಾಗತ್ತೆ. ಇಲ್ಲಿ ಭಗವಂತನನ್ನು ಪ್ರಶ್ನೆ ಮಾಡೋ ಅಗತ್ಯನೇ ಬರಲ್ಲ. ಒಂದು ಕ್ಷಣ ಕೂಡ ನಾವು ಅವರನ್ನು ಪ್ರಶ್ನೆ ಮಾಡೋ ಹಾಗಿಲ್ಲ ಇಲ್ಲಿ. ಯಾಕಂದರೆ ನಮ್ಮ ಕರ್ಮನೇ ನಾವು ಅನುಭವಿಸ್ತಾ ಇರೋದು. ಆದರೆ ಅವರು ಸಹಾಯ ಮಾಡ್ತಾರೆ, ಗುರುವಿನ ರೂಪದಲ್ಲಿ ಅರಿವನ್ನು ಮೂಡಿಸ್ತಾರೆ. ಹೆಜ್ಜೆ ಹೆಜ್ಜೆಗೂ ನಾನು ನಿನ್ನ ಜೊತೆಗಿದ್ದೀನಿ, ನಿನ್ನ ಪ್ರಾರಬ್ಧ ಕರ್ಮವನ್ನು ಕಳ್ಕೊಳ್ಳೋಕೆ ನಾನು ದಾರಿ ತೋರಿಸ್ತೀನಿ ಅನ್ನೋ ರೀತಿಲಿ ನಿಮ್ಮಿಂದ ಅನೇಕ ರೀತಿಯ ದೋಷಗಳನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೆ ದಯೆ, ಕರುಣೆ, ಪ್ರೇಮ, ಸೇವೆಯನ್ನು ಮಾಡಿಸ್ತಾ ಇದ್ದಾರೆ. ಹಿಂದಿಲ್ಲದ ಒಂದು ಬದಲಾವಣೆ ಇಂದಾಗಿದೆ, ನಂಬಿಕೆ ಬಂದಿದೆ ಅಂದರೆ ಆ ಗುರುವಿನ ಪ್ರೇರಣೆ, ಆ ಗುರು ನಿಮ್ಮ ಜೊತೆಗಿರೋದ್ರಿಂದನೇ ನಿಮಗಿದೆಲ್ಲ ಸಿಗ್ತಾ ಇರೋದು. ಹಾಗಾಗಿ ಇಲ್ಲಿ ಹರ ಮುನಿದರು ಗುರು ಮುನಿಯ ಅನ್ನೋ ರೀತಿಲಿ ಮಾತಿದೆ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಕೆಲವೊಂದು ವಿಚಾರಗಳನ್ನು ಸೂಕ್ಷ್ಮವಾಗಿ ಗ್ರಹಿಸಬೇಕು. ನಾವು ನಮ್ಮ ತಪ್ಪುಗಳನ್ನು ತಿದ್ಕೊಳ್ಬೇಕು. ನಮ್ಮ ಆತ್ಮಸಾಕ್ಷಿಗಂತೂ ಗೊತ್ತಿರತ್ತಲ್ವ ನಾವು ತಪ್ಪು ಮಾಡಿದ್ದೀವಿ ಅಂತೇಳಿ. ಅದನ್ನಂತೂ ನಾವು ತಪ್ಸೋಕ್ಕಾಗೋದಿಲ್ಲ. ಜನರ ಕಣ್ಣು ಮುಚ್ಚಿಸ್ಬೋದು, ಲೋಕದ ಕಣ್ಣಿಗೆ ಮಣ್ಣು ಎರಚ್ಬೋದು, ಆದರೆ ನಿಮ್ಮ ಆತ್ಮಸಾಕ್ಷಿಗೆ ಮಣ್ಣು ಎರಚಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಕರ್ಮದ ಕಣ್ಣಿಗೂ ಮಣ್ಣು ಎರಚಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಅದೊಂದು ಎನರ್ಜಿ, ಅದು ನಮ್ಮನ್ನು ಹಿಂಬಾಲಿಸುತ್ತೆ. ಅಂದರೆ ನೀವೇನು ಕೊಡ್ತೀರೋ ಅದನ್ನು ನಾನು ಫಲವಾಗಿ ನಿಮಗೆ ತಂದು ಕೊಡ್ತೀನಿ ಅನ್ನೋ ರೀತಿಲಿ ಅದು ನಮ್ಮ ಜೊತೆ ಕೆಲಸ ಮಾಡುತ್ತೆ. ಅದೇ ವಿಧಿ ನಿಯಮ ಅನ್ನೋದು. ಅದು ಈ ರೀತಿಯಾಗಿ ನಮ್ಮನ್ನು ಅನೇಕ ರೀತಿಯ ಜನ್ಮಗಳ ಸುಳಿಗೆ ಸಿಕ್ಕಿಸಿ ಕಾಡುತ್ತೆ ಅನ್ನೋ ರೀತಿಲಿ ನಾನು ಇವತ್ತಿನ ಒಂದು ಪೂರ್ಣವಾದ ಒಂದು ಕಾರ್ಡ್ಗಳ ಎನರ್ಜಿಯನ್ನು ಈ ರೀತಿಯಾಗಿ ಬಿಡಿಸಿ ಹೇಳಿದ್ದೀನಿ. ಯಾಕಂದರೆ ನಿಮಗೆ ಅದು ಮನ ಮುಟ್ಟುವ ಹಾಗಿರಲಿ, ಕೆಲವೊಂದು ತಪ್ಪುಗಳನ್ನು ತಿದ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಎಲ್ಲೋ ನಿಮಗೆ ಇದು ಒಂದು ರೀತಿಯಲ್ಲಿ ಸರಿ ಅಂತೇಳಿ ಅನಿಸ್ತಾ ಇದೆ ಅಂದರೆ ಖಂಡಿತ ಈ ಎನರ್ಜಿ ನಿಮಗೆ ಕನೆಕ್ಟ್ ಆಗಿದೆ. ನೀವು ಕೆಲವು ಪಾಠಗಳನ್ನು ಕಲೀಲಿಕ್ಕೆ ಸಜ್ಜುಗೊಳ್ಬೇಕು, ಹಾಗೆ ಕೆಲವು ಬ್ಲಾಕೇಜ್ ಎನರ್ಜಿಗಳನ್ನು ರಿಮೂವ್ ಮಾಡ್ಕೊಳ್ಳೋಕ್ಕೆ ತಯಾರಿ ನಡೆಸಬೇಕು ಅನ್ನೋ ರೀತಿಯಲ್ಲಿ ಬರ್ತಿದೆ.
ಒಟ್ಟಾರೆಯಾಗಿ ಗುರುವಿನ ಶರಣಾಗತಿ, ಭಗವಂತನ ಶರಣು ಹೋಗೋವರೆಗೂ ನೀವು ಅನೇಕ ರೀತಿಯ ಕರ್ಮಗಳಿಂದ ಹೊರಗೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ನಿಮ್ಮ ಭಾಗ್ಯದಲ್ಲಿ ನಿಮ್ಮ ಪುಣ್ಯದ ಫಲದ ಒಂದು ವಿಚಾರ ಏನು ಡಿಸರ್ವ್ ಆಗಿರುತ್ತೆ, ಮದುವೆ ಯೋಗ ಇರುತ್ತೆ, ಹಾಗೆ ಮಕ್ಕಳಾಗೋ ಯೋಗನೂ ಇರುತ್ತೆ, ಒಂದು ಒಳ್ಳೆಯ ಉತ್ತಮ ಜೀವನದ ಯೋಗನೂ ಇರುತ್ತೆ. ಆದರೆ ಈ ಪಾಠ ಕಲಿಯೋವರೆಗೂ ಆ ಒಂದು ಡಿಸರ್ವ್ ಆಗಿರುವ ಭಾಗ್ಯ ನಿಮ್ಗೆ ಸಿಗೋದಿಲ್ಲ. ಇದನ್ನು ಕಳ್ಕೊ, ಅದನ್ನು ಪಡ್ಕೊ ಅಷ್ಟೇ. ಅಂದರೆ ಒಬ್ಬ ಮನುಷ್ಯ ಅಂದಮೇಲೆ ತಪ್ಪು ಮಾಡಿರ್ತಾನೆ, ಒಳ್ಳೆಯದು ಮಾಡಿರ್ತಾನೆ. ಅದಕ್ಕೆ ಇಲ್ಲಿ ತಪ್ಪಿಗೆ ಮೊದಲು ಪಾಠ, ನಂತರ ಅದರ ಫಲ. ಅಂದರೆ ನಿಮ್ಮದೇ ಆದ ಒಂದು ಕರ್ಮದಿಂದ ಸೃಷ್ಟಿಯಾದ, ಒಳ್ಳೆಯ ಕರ್ಮದಿಂದ ಸೃಷ್ಟಿಯಾದ ಪುಣ್ಯದ ಫಲವನ್ನು ನೀವು ಪಾಠದ ನಂತರವೇ ಪಡ್ಕೊಳ್ಬೇಕು ಅನ್ನೋ ರೀತಿಲಿ ಬರ್ತಾ ಇದೆ. ಹಾಗಾಗಿ ಇಲ್ಲಿ ಇರೋದು ಹಾಗೆ ಅಲ್ವಾ, ಮೊದಲು ಮಗು ಹುಟ್ಟಿದೆ ಅಂದರೆ ಅದಕ್ಕೆ ತಾಯಿ ಗರ್ಭದಿಂದಲೇ ಒಂದು ಪಾಠ ಸಿಗತ್ತೆ. ತಾಯಿಯೇ ಮೊದಲು ಗುರು, ನಂತರ ತಂದೆ, ನಂತರ ಮನೆಯ ವಾತಾವರಣ, ಮನೆಯಲ್ಲಿರೋರು, ನಂತರ ಗುರುಗಳು, ಆ ಗುರುಗಳ ಮುಖೇನ ಆ ಒಂದು ಒಟ್ಟಾರೆಯಾಗಿ ಜೀವನದುದ್ದಕ್ಕೂ ಒಂದು ಪಾಠ ಇದ್ದೇ ಇರುತ್ತೆ. ಆ ಪಾಠವನ್ನು ಕಲಿತಾನೆ ಜೀವನದಲ್ಲಿ ಏರಿಳಿತಗಳನ್ನು ಹೇಗೆ ಸರಿದೂಗಿಸ್ಕೊಳ್ಬೇಕು, ಯಾವುದು ಕೆಟ್ಟದು ಯಾವುದು ಒಳ್ಳೆಯದು ಅನ್ನೋ ರೀತಿಲಿ ಪ್ರತಿಯೊಬ್ಬ ಮನುಷ್ಯನು ಕಲಿತಾನಲ್ಲ, ಅದೇ ರೀತಿ ಒಂದು ಎನರ್ಜಿ ನಿಮಗೆ ಕನೆಕ್ಟ್ ಆಗ್ತಾ ಇದೆ ಅಂದರೆ ಖಂಡಿತವಾಗಿ ನೀವು ನಿಮ್ಮ ತಪ್ಪುಗಳನ್ನು ಇಲ್ಲಿ ತಿದ್ಕೊಳ್ಬೇಕು. ಹಾಗೆ ಅಹಂಕಾರ ಅನ್ನೋದನ್ನು ದೂರ ಮಾಡಬೇಕು. ಯಾಕಂದರೆ ಅವೇ ನಿಮ್ಮ ಶತ್ರುಗಳು ಅನ್ನೋ ರೀತಿಲಿ ಬರ್ತದೆ. ಬೇರೆಯವರು ಯಾರೋ ನಿಮ್ಮ ಬಗ್ಗೆ ಹೊಟ್ಟೆ ಕಿಚ್ಚು ಮಾಡ್ತಾ ಇದ್ದಾರೆ, ಶತ್ರುಗಳು ಇದ್ದೇ ಇರ್ತಾರೆ. ಪ್ರತಿಯೊಬ್ಬ ಮನುಷ್ಯನಿಗೂ ಹೊಟ್ಟೆ ಕಿಚ್ಚು, ಈ ರೀತಿಯಾಗಿ ಎನರ್ಜಿ ಚೇಂಜ್ ಮಾಡೋದು ನಡೀತಾನೆ ಇರುತ್ತೆ, ಆಗೋದು. ಹಾಗಂತ ಅವರನ್ನು ಎಷ್ಟು ಇಗ್ನೋರ್ ಮಾಡ್ತಿರೋ, ಯಾಕಂದರೆ ನಿಮ್ಮಲ್ಲಿ ಬುದ್ಧಿ ಇದೆ ಅಲ್ವಾ, ಭಗವಂತ ಕೊಟ್ಟಿದ್ದಾನೆ, ಭಗವಂತನ ಅಂಶ ಅಂತ ಅಂದಮೇಲೆ ಬ್ರಹ್ಮಾಂಡದ ಕಣ ನೀವಾಗಿದ್ದೀರಿ ಅಂದರೆ ನಿಮ್ಮಲ್ಲಿ ಬುದ್ಧಿ ಇದೆ. ಆದರೆ ನಿಮ್ಮಲ್ಲೇ ಒಂದು ರಾಕ್ಷಸನೂ ಇರ್ತಾರೆ. ಅಂದರೆ ಅದು ನಾವು ನೀವು ಅಂತಲ್ಲ, ಪ್ರತಿಯೊಬ್ಬ ಮನುಷ್ಯನಲ್ಲಿ ಎಷ್ಟು ಒಳ್ಳೆಯದಿರುತ್ತೋ ಅಷ್ಟೇ. ಎಲ್ಲೋ ಒಂದು ರೀತಿಯಲ್ಲಿ ಯಾರನ್ನೋ ನೋಡಿ ಹೊಟ್ಟೆ ಕಿಚ್ಚು ಬಂತು ಅಂದರೆ ಅದೊಂದು ರಾಕ್ಷಸ ಗುಣನೇ ಅಲ್ವಾ. ಎಲ್ಲೋ ಒಂದು ರೀತಿಯಲ್ಲಿ ಯಾರದ್ದೋ ಒಂದು ನೆಮ್ಮದಿಯನ್ನು ಕಸಿದುಕೊಳ್ಳುವ ಕೆಲಸವನ್ನು ಮಾಡ್ತಿದ್ದೀವಿ, ಯಾರದ್ದೋ ಒಂದು ನೆಮ್ಮದಿಯ ಅನ್ನವನ್ನು ಕಿತ್ಕೊಳ್ತಾ ಇದ್ದೀವಿ ಅಂದರೆ ಅದು ಕೂಡ ಒಂದು ರಾಕ್ಷಸತ್ವದ ಗುಣ ಅಲ್ಲ. ಹಾಗಾಗಿ ಇಲ್ಲಿ ರಾಕ್ಷಸನು ಹಾಗೆ ಒಂದು ದೈವತ್ವ ಗುಣ ಹೊಂದಿರೋದು ಎರಡೂ ಕೂಡ, ದೇವಗುಣನೂ ಎರಡೂ ಕೂಡ ನಮ್ಮಲ್ಲಿರುತ್ತೆ. ಯಾವುದನ್ನು ಜಾಗೃತಗೊಳಿಸ್ಕೊಳ್ಬೇಕು, ಯಾವುದನ್ನು ಇಗ್ನೋರ್ ಮಾಡಬೇಕು ಅನ್ನೋದನ್ನು ನಾವು ಸರಿಯಾದ ರೀತಿಯಲ್ಲಿ ಕಲ್ತ್ಕೊಂಡ್ರೆ ಖಂಡಿತವಾಗಿ ನಮ್ಮ ಜೀವನದಲ್ಲಿ ನಾವು ಎಲ್ಲ ರೀತಿಯ ಒಂದು ಬ್ಲಾಕೇಜ್ಗಳನ್ನು ರಿಮೂವ್ ಮಾಡ್ಕೊಂಡು ಮುಂದೆ ಹೋಗ್ತಾ ಹೋಗ್ತೀವಿ. ಅಂದರೆ ಒಂದು ಚಕ್ರ ವ್ಯೂಹವನ್ನು ಭೇದಿಸ್ಕೊಂಡು ಮುಂದೆ ಹೋಗ್ತಾರಲ್ಲ, ಆ ರೀತಿಯಾಗಿ ನೀವು ಭೇದಿಸ್ತಾ ಹೋಗ್ತೀರ. ಅಹಂಕಾರ, ಅಹಮ್ಮು, ನಾನೇ ಎಲ್ಲ ಮಾಡ್ಕೊಳ್ತೀನಿ, ನನ್ನಿಂದನೇ ಆಗ್ತಾ ಇರೋದು ಅನ್ನೋ ರೀತಿಲಿ, ಇಲ್ಲ ಒಂದು ಮೂಢನಂಬಿಕೆ ಇವೆಲ್ಲ ಅನ್ನೋ ರೀತಿಲಿ, ಪೂರ್ವಜರಾಗಿರ್ಬೋದು, ಹಿಂದಿನ ಒಂದು ನಮ್ಮ ಕರ್ಮಗಳ ಫಲ ಆಗಿರ್ಬೋದು, ಇವೆಲ್ಲ ಭ್ರಮೆ ಅನ್ನೋ ರೀತಿಲಿ ಬದುಕ್ತೀರ. ಅಲ್ಲಿವರೆಗೂ ಬ್ಲಾಕೇಜ್ಗಳು ಇದ್ದೇ ಇರ್ತವೆ. ಪಾಠ ಕಲಿಸೋವರೆಗೂ ಕರ್ಮ ನಮ್ಮನ್ನು ಬಿಡೋದಿಲ್ಲ ಅನ್ನೋ ರೀತಿಲಿ ಸೂಚನೆ ಸಿಗ್ತಾ ಇದೆ ಸ್ನೇಹಿತರೆ. ನಾನು ಸಾಕಷ್ಟು ಎಲ್ಲ ಏನು ಕಾರ್ಡ್ ಬಂದಿದ್ದಾವಲ್ಲ ಆ ಎಲ್ಲ ಎನರ್ಜಿನ ಒಟ್ಟುಗೂಡಿಸಿ ನಿಮಗೆ ಇಲ್ಲಿ ಒಂದು ಸಾಧಾರಣ ಒಂದು ಸರಳವಾದ ಭಾಷೆಯಲ್ಲಿ ವಿವರಣೆಯನ್ನು ಕೊಟ್ಟಿದ್ದೀನಿ, ನಿಮಗೆ ಅರ್ಥ ಆಗಲಿ ಅಂತೇಳಿ. ನಿಮಗೆ ಮಾಹಿತಿ ಇಷ್ಟವಾಗಿದೆ ಅಂತೇಳಿ ಅಂದ್ಕೊಳ್ತೀನಿ. ಇಷ್ಟವಾದರೆ ಗುರುವಿಗೆ ಕೃತಜ್ಞತಾಪೂರ್ವಕವಾಗಿ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ನಾನಿಲ್ಲಿ ಒಂದು ಮಾಧ್ಯಮ ಅಷ್ಟೇ. ಭಗವಂತ ನನಗೆ ಇಲ್ಲಿ ಏನು ಸೇವೆ ಮಾಡೋಕ್ಕೆ ಕೊಟ್ಟಿದ್ದರೋ ಅದನ್ನು ನಾನು ಮಾಡ್ತಾ ಇದ್ದೀನಿ. ಅದು ನಿಮಗೆ ಮನ ಮುಟ್ಟಿ ನೀವೇನಾದರೂ ಬದಲಾವಣೆಯನ್ನು ಮಾಡಿಕೊಂಡ್ರಿ ಅಂದರೆ ಅದು ಇಲ್ಲಿ ಕರ್ಮ ಕಳೆಯುವ ಕೆಲಸ ಭಗವಂತ, ಆ ಗುರುವು ನಿಮಗೆ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಈ ರೀತಿ ಕನೆಕ್ಟ್ ಆಗಿ ಅನ್ನೋದು ಬರುತ್ತೆ ಸ್ನೇಹಿತರೆ. ಹಾಗಾಗಿ ಒಂದು ಎನರ್ಜಿಯನ್ನು ಒಂದು ಒಳ್ಳೆಯ ವಿಚಾರವನ್ನು ಕೇಳ್ತಾ ಇದ್ದೀರಿ ಅಂದರೆ ಅದನ್ನು ಗೌರವಿಸಬೇಕು. ಎಲ್ಲೋ ಒಂದು ರೀತಿಯಲ್ಲಿ ಅದನ್ನು ತಾತ್ಸಾರವಾಗಿ ನೋಡಿದರೆ ಕಳ್ಕೊಳ್ಳೋದು ನೀವೇ, ಪಡ್ಕೊಳ್ಳೋದು ಏನೂ ಇಲ್ಲ ಅಲ್ಲಿ. ಎಲ್ಲೇ ಏನೇ ಒಂದು ವಿಚಾರ ಸಿಗ್ತಾ ಇದೆ ಅಂದರೆ ಅದು ಕಾರಣವಿಲ್ಲದೆ ಸಿಕ್ಕಿರೋದಿಲ್ಲ ಅನ್ನೋ ರೀತಿಯಲ್ಲಿ ನೀವು ಯಾವಾಗ ಅದಕ್ಕೊಂದು ಕೃತಜ್ಞರಾಗಿರ್ತೀರೋ ಅದೇ ಒಂದು ಎನರ್ಜಿ ನಿಮ್ಮನ್ನು ಕಾಪಾಡುತ್ತೆ, ಹಾಗೆ ಬ್ಲಾಕೇಜ್ಗಳನ್ನು ರಿಮೂವ್ ಮಾಡುತ್ತೆ. ಹಾಗಾಗಿ ಇಲ್ಲಿ ಕೆಲವು ಪರಿಹಾರಗಳು ಕೂಡ ನಿಮಗೆ ಸಿಕ್ಕಿದೆ. ಹಾಗೆ ಒಂದು ದೋಷಗಳನ್ನು ನೀವು ಯಾವ ರೀತಿ ನಿಮ್ಮ ಜೀವನದಲ್ಲಿ ತೊಗೊಂಡಿದ್ದೀರೋ ಅನ್ನೋದು ಕೂಡ ಕಾಣಿಸ್ತಾ ಇದೆ. ಒಟ್ಟಾರೆಯಾಗಿ ಇದಕ್ಕೆ ಸರಳ ಪರಿಹಾರ ಅಂತ ಕೂಡ ಇಲ್ಲಿ ನಿಮಗೆ ಸಿಕ್ಕಿದೆ. ಹಾಗೆ ನೀವು ಈ ಸರಳ ಪೂಜೆಯನ್ನು ಮಾಡಿಸಿದ ಮೇಲೆ, ಏನು ನಾಗದೇವರ ಪೂಜೆಯನ್ನು ಸರಳವಾಗಿ ನೀವೇ ಒಂದು 42 ಸಂಕಲ್ಪದ ರೀತಿಯಲ್ಲಿ ಶರಣಾಗತಿಯ ಭಾವದಿಂದ, ಪಶ್ಚಾತ್ತಾಪದಿಂದ, ಭಕ್ತಿಪೂರ್ವಕವಾಗಿ ನೀವು ಮಾಡಿಕೊಂಡು ನಂತರ ನಿಮ್ಮ ಬ್ಲಾಕೇಜ್ಗಳೆಲ್ಲ ರಿಮೂವ್ ಆಗ್ತಾ ಬರುತ್ತೆ. ನೀವು 42 ದಿನ ಮಾಡ್ಕೊಳ್ತಾ ಇದ್ದ ಹಾಗೆ ಕೆಲವಷ್ಟು ಸಮಸ್ಯೆಗಳನ್ನು ಎದುರಿಸ್ತೀರಾ, ಕಳ್ಕೊಳ್ತೀರಾ, ಹಾಗೆ ಒಂದು ಒಳ್ಳೆಯದನ್ನು ಪಡ್ಕೊಳ್ತೀರಾ. ಹಾಗೆ ನಿಮ್ಮ ಜೀವನದಲ್ಲಿ ಒಂದು ಶುಭ ಕಾರ್ಯಗಳು ನಡೀತವೆ. ನಂತರ ನೀವು ಆ ಒಂದು ಆಶ್ಲೇಷ ಬಲಿ ಆಗಿರ್ಬೋದು, ಇಲ್ಲ ನಾಗ ಪ್ರತಿಷ್ಠಾಪನೆ ಆಗಿರ್ಬೋದು, ಇನ್ನೂ ವಿವಿಧ ಪೂಜೆಗಳಿರ್ತಾವಲ್ಲ ಅದಕ್ಕೆ ನೀವು ಸಹಾಯ ಮಾಡಿ ಪೂಜೆಗೆ ಪಾಲ್ಗೊಳ್ಳಿ. ಅಂದರೆ ಈಗ ಆಗ್ತಾ ಇಲ್ಲ, ಆದರೆ ನಿಮ್ಮ ಸೇವೆಯಿಂದ ಸುಪ್ರೀತರಾದ ಆ ದೇವತೆಗಳ ಆಶೀರ್ವಾದ, ಗುರುವಿನ ಆಶೀರ್ವಾದ, ಕುಲದೇವತೆಯ ಆಶೀರ್ವಾದ, ನಿಮ್ಮ ಇಷ್ಟ ದೇವರ ಆಶೀರ್ವಾದ, ಈ ಪ್ರಕೃತಿಯ ಆಶೀರ್ವಾದ ನಿಮ್ಮ ಜೊತೆಗಿದ್ದಾಗ ನೀವು ಏನು ಮಾಡಬೇಕು, ನನಗಾಗಲೇ ಇಲ್ಲ, ಆ ಕಷ್ಟ ಇತ್ತು, ಸಮಸ್ಯೆ ಇತ್ತು ಅಂಥೇಳಿ ನೀವೇನು ಅಂದ್ಕೊಂಡಿದ್ರಲ್ಲ ಅದನ್ನು ಮಾಡೋಕ್ಕೂ ಕೂಡ ಅವು ನಿಮಗೆ ಸಹಾಯ ಮಾಡ್ತವೆ. ಅಂದರೆ ಅಲ್ಲಿಗೆ ನಿಮ್ಮ ಇಚ್ಛೆಗಳು ಪೂರ್ಣಗೊಂಡಿರ್ತವೆ, ನೀವು ಆ ಕಷ್ಟದಿಂದ ಹೊರಗೆ ಬಂದಿರ್ತೀರ, ಅಲ್ಲಿಗೆ ನೀವು ಅದನ್ನು ಮಾಡ್ಬೋದು ತಾನೇ. ಆ ರೀತಿ ಸೂಚನೆ ಕೂಡ ಇಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ. ನಮಸ್ತೆ. ಈ ವಿಚಾರಗಳು ನಿಮ್ಮ ಎನರ್ಜಿಗೆ ಕನೆಕ್ಟ್ ಆದರೆ ಮಾತ್ರ ತಗೊಳ್ಳಿ. ಆ ರೀತಿ ಯಾವುದಾದ್ರೂ ಒಂದು ವಿಚಾರ ನಿಮ್ಮ ತಂದೆ, ತಾಯಿ, ಇಲ್ಲ ಯಾರಿಂದನೋ ತಿಳಿದಿತ್ತು ಅಂದರೆ ಈ ಒಂದು ಎನರ್ಜಿಗೆ ನೀವು ಕನೆಕ್ಟ್ ಆಗ್ತೀರಾ. ಇಲ್ಲ ಅದು ನಡೆದಿಲ್ಲ ಅಂದರೆ ಖಂಡಿತ ಅದು ಬೇರೆಯವರಿಗೆ ಕನೆಕ್ಟ್ ಆಗಿರುತ್ತೆ.
ಇಲ್ಲಿ ಎಲ್ಲ ಎನರ್ಜಿಗಳು ಎಲ್ಲರಿಗೂ ಕನೆಕ್ಟ್ ಆಗಬೇಕು ಅಂತ ಇಲ್ಲ, ಯಾಕಂದರೆ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ ಸ್ನೇಹಿತರೆ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣವಾ? ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ ಸಾಯಿ ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.